ಆ ಫಸ್ಟ್ ಬ್ರೆತ್ ಅಂತ ಹೇಳ್ತೀವಿ, ಮಗು ಒಂದು ದೊಡ್ಡ ಉಸಿರು ತಗೋಬೇಕು. ಆ ಉಸಿರು ಮೂಲಕ ಅದು ಹತ್ತಿದ್ರೆ ನಮ್ಮೆಲ್ಲರಿಗೂ ಖುಷಿ, ಯಾಕಂದರೆ ಆವಾಗ ಆಕ್ಸಿಜನ್ ಹೋಗುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಸರಿ ಇರುತ್ತೆ ಆ್ಯಂಡ್ ಬೇಬಿ ಇಸ್ ಔಟ್ ಆಫ್ ಡೇಂಜರ್. ಜಾಂಡಿಸ್, ಸೊ ಇದು ಯಾಕೆ ಬರುತ್ತೆ ಡಾಕ್ಟರ್? ಬಿಲಿ ರೂಬನ್ ಅಂತ ಹೇಳ್ತೀವಿ, ಇಟ್ಸ್ ಯೆಲ್ಲೋ ಕಲರ್. ಸೊ ದ್ಯಾಟ್ ಯೆಲ್ಲೋ ಕಲರ್ ವಿಲ್ ಮಿಕ್ಸ್ ವಿತ್ ಬ್ಲಡ್ ಆ್ಯಂಡ್ ಅದರಿಂದ ಕಣ್ಣು ಸ್ಕಿನ್ನಲ್ಲಿ ಯೆಲ್ಲೋಯಿಶ್ ಕಲರ್ ಕಾಣುತ್ತೆ. ಕೆಲವು ಮಕ್ಕಳು ತುಂಬ ಟಯರ್ಡ್ ಆಗಿರ್ತಾರೆ, ಇಲ್ಲ ಪೂರ್ತಿ ಹಾಲು ತಗೊಳ್ಳಲ್ಲ. ಆ ಟೈಮಲ್ಲಿ 3 hours 4 hours ಅವ್ರು ನಿದ್ದೆ ಮಾಡಿಬಿಡ್ತಾರೆ. ಎಣ್ಣೆ ಹಚ್ಬೋದಾ ಅಂತ. ಇಟ್ ಈಸ್ ಅ ವೆರಿ ಗುಡ್ ಪ್ರಾಕ್ಟೀಸ್ ಎಣ್ಣೆ ಹಚ್ಚೋದು, ಎಸ್ಪೆಷಲಿ ಬಿಫೋರ್ ಬಾತ್. 6 ತಿಂಗಳವರೆಗೂ ನಾವು ಬರೀ ತಾಯಿ ಹಾಲನ್ನು ಕೊಡಬೇಕು. ಒಂದು ಡ್ರಾಪ್ ನೀರು ಸಹ ಬೇಕಾಗಲ್ಲ ಮಗುಗೆ. ಸೊ ಈ ತಾಯಿಯ ಎದೆ ಹಾಲು ಯಾಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ? ತಾಯಿ ಹಾಲು ಮೂಲಕ ವ್ಯಾಕ್ಸಿನೇಷನ್ ಬರುತ್ತೆ ಮಗುಗೆ. ಫಸ್ಟ್ ಡ್ರಾಪ್ ಆಫ್ ಮಿಲ್ಕ್ ಇಸ್ ದ ಫಸ್ಟ್ ವ್ಯಾಕ್ಸಿನೇಷನ್ ಫಾರ್ ದ ಬೇಬಿ. ಮಗು ಅಳ್ತಾ ಇದೆ ಅಂತ ಈ ಥರ ಶೇಕ್ ಮಾಡ್ತಾರೆ ತುಂಬ, ಅದು ಇಟ್ಸ್ ನಾಟ್ ಗುಡ್. ಯಾಕಂದರೆ ನಾವು ಜಾಸ್ತಿ ಶೇಕ್ ಮಾಡುವಾಗ ಸಮ್ಟೈಮ್ಸ್ ಜೋಳಿಯಲ್ಲಿನೂ ಶೇಕ್ ಮಾಡ್ತಾನೆ ಇರ್ತಾರೆ ಫೋರ್ಸ್ ಆಗಿ, ಬಿಕಾಸ್ ನಮಗೆ ಟೆನ್ಸ್ಡ್ ಆಗುತ್ತೆ ಮಗು ಅಳ್ತಾ ಇದೆ ಅಂತ. ಆವಾಗ ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು. ಕೆಲವು ಮಕ್ಕಳಲ್ಲಿ ಫಸ್ಟ್ ಫ್ಯೂ ವೀಕ್ಸಲ್ಲಿ 5 ದಿವಸನೂ ಮೋಷನ್ ಆಗಲ್ಲ. ದಟ್ ಈಸ್ ಓಕೆ. ಮಗುದು ವೆಯ್ಟ್ ಗೇನ್ ಚೆನ್ನಾಗಿದ್ದರೆ, ಮಗು ತಾಯಿ ಹಾಲು ಚೆನ್ನಾಗಿ ತೊಗೋತಾ ಇದ್ದರೆ, ಕಂಫರ್ಟಬಲ್ ಆಗಿದ್ದರೆ ಏನೂ ಮಾಡೋದು ಬೇಡ, ಅದು ತಾನಾಗೆ ಸೆಟ್ ಆಗುತ್ತೆ. ಮಸಾಜಿಂಗ್ ಟೈಮಲ್ಲಿ ನಾವು ನ್ಯಾಚುರಲ್ ಆಯಿಲ್ಸ್ ಯೂಸ್ ಮಾಡಬೇಕು. ನೀವು ನೋಡ್ತಿದ್ದೀರಾ ವಿಜಯ್ ಕರ್ನಾಟಕ, ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿಯರಾಗಿದ್ದಾಗ ತಾಯಿ ಹಾಗೇನೆ ಮಗುವಿನ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಎಷ್ಟು ಮುಖ್ಯನೋ ಅದೇ ರೀತಿ ಡೆಲಿವರಿ ಆದಮೇಲೆ ಕೂಡ ಮಗುವನ್ನು ನೋಡಿಕೊಳ್ಳುವಂಥದ್ದು, ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು ಅಷ್ಟೇ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ನವಜಾತ ಶಿಶು ಅಂತ ಹೇಳಿದ್ರೆ ನ್ಯೂ ಬಾರ್ನ್ ಬೇಬೀಸನ್ನು ನೋಡಿಕೊಳ್ಳುವಂಥದ್ದು. ಈ ವಿಚಾರದಲ್ಲಿ ತುಂಬ ತಾಯಂದಿರಿಗೆ ಗೊಂದಲಗಳಿರುತ್ತೆ. ಯಾವ ರೀತಿಯಾಗಿ ನವಜಾತ ಶಿಶುಗಳನ್ನು ನೋಡಿಕೊಳ್ಳಬೇಕು, ಅವುಗಳ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್, ಡೈರೆಕ್ಟರ್ ಪೀಡಿಯಾಟ್ರಿಕ್ ಸರ್ವಿಸ್, ಪೀಡಿಯಾಟ್ರಿಷಿಯನ್ ಅಂಡ್ ICU ಸ್ಪೆಷಲಿಸ್ಟ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಮಕ್ಕಳು ಅಳ್ಬೇಕು ಅಂತ ಹೇಳ್ತಾರೆ. ಸೊ ಇದರ ಹಿಂದೆ ಏನಾದರೂ ರೀಸನ್ ಇದೆಯಾ? ಓಕೆ, ಈಗ ಮಗು ಫಸ್ಟು ಗರ್ಭಕೋಶ ಒಳಗಡೆ ತಾಯಿ ಒಳಗಡೆ ಇರುತ್ತೆ ಆ್ಯಂಡ್ ಆ ಟೈಮಲ್ಲಿ ರಕ್ತ ಮತ್ತು ಆಕ್ಸಿಜನ್ ಲೆವೆಲ್ ತಾಯಿಯಿಂದ ಬರುತ್ತೆ. ಸೊ ಶ್ವಾಸಕೋಶ ಆವಾಗ ವರ್ಕ್ ಆಗಲ್ಲ. ಹುಟ್ಟಿದ ತಕ್ಷಣ ಒಂದು ನೀರಿನ ವಾತಾವರಣದಿಂದ ಗಾಳಿ ವಾತಾವರಣ ಇರುತ್ತೆ, ಆವಾಗ ತಾನಾಗಿ ಆ ಶ್ವಾಸಕೋಶ ಓಪನ್ ಆಗಬೇಕು. ಸೊ ಆ ಟೈಮಲ್ಲಿ ಆ ಫಸ್ಟ್ ಬ್ರೆತ್ ಅಂತ ಹೇಳ್ತೀವಿ, ಮಗು ಒಂದು ದೊಡ್ಡ ಉಸಿರು ತಗೋಬೇಕು. ಆ ಉಸಿರು ಮೂಲಕ ಅದು ಹತ್ತಿದ್ರೆ ನಮ್ಮೆಲ್ಲರಿಗೂ ಖುಷಿ, ಯಾಕಂದರೆ ಆವಾಗ ಆಕ್ಸಿಜನ್ ಹೋಗುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಸರಿ ಇರುತ್ತೆ ಆ್ಯಂಡ್ ಬೇಬಿ ಇಸ್ ಔಟ್ ಆಫ್ ಡೇಂಜರ್. ಸೊ ದ್ಯಾಟ್ ಈಸ್ ದಿ ಇಂಪಾರ್ಟೆನ್ಸ್. ಆ ನೀರಿನ ವಾತಾವರಣದಿಂದ ಗಾಳಿ ವಾತಾವರಣ ಬಂದಾಗ ತಾನಾಗಿ ಆ ಶ್ವಾಸಕೋಶ ಓಪನ್ ಆಗಬೇಕು. ಅಂದರೆ ಮಕ್ಕಳು ಹತ್ತಿಲ್ಲ ಅಂತ ಹೇಳಿದ್ರೆ ಕೆಲವರು ಏನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ಕೋತಾರೆ, ಹತ್ತಿರ ಆರೋಗ್ಯವಾಗಿದ್ದಾರೆ ಅನ್ನೋದು ಒಂದು ಸಾಮಾನ್ಯವಾಗಿರುವಂಥ ನಂಬಿಕೆ. ಅಬ್ಸಲ್ಯೂಟ್ಲಿ ರೈಟ್. ಯಾಕಂದರೆ ಹುಟ್ಟಿದ ತಕ್ಷಣ ವಿದಿನ್ ಫ್ಯೂ ಸೆಕೆಂಡ್ಸ್ ಮಗು ಅಳಬೇಕು. ಹತ್ತಿಲ್ಲ ಅಂದರೆ ಅದು ಡಿಲೇಡ್ ಕ್ರೈ ಅಂತ ಹೇಳ್ತೀವಿ. ಆವಾಗ ಆಕ್ಸಿಜನ್ ಬ್ಲಡ್ ಮೂಲಕ ಮೆದುಳಿಗೆ ಬೇರೆ ಕಡೆ ಹೋಗಲ್ಲ. ಸೊ ಆ ಟೈಮಲ್ಲಿ ಅದಕ್ಕೆ ಪೀಡಿಯಾಟ್ರಿಷಿಯನ್ ಯಾವಾಗಲೂ ಇರಬೇಕು. ಡೆಲಿವರಿ ಟೈಮಲ್ಲಿ ಅವರು ಕೆಲವು ಸ್ಟಿಮ್ಯುಲೇಷನ್ ಅಂತ ಮಾಡ್ತಾರೆ. ಸೊ ಅದರಿಂದ ಗಾಳಿ ಹೋಗುತ್ತೆ. ಸಮ್ಟೈಮ್ಸ್ ನಾವು ಆಕ್ಸಿಜನ್ ಕೊಡಬೇಕು, ನಾವು ವೆಂಟಿಲೇಷನ್ ಆಗಬೇಕು, ಏನಾದರೂ ಇರಲಿ, ಹೆಂಗಾದರೂ ಆಕ್ಸಿಜನ್ ಮೆದುಳಿಗೆ ಹೋಗಬೇಕು. ಆವಾಗ ದ ಬೇಬಿ ಇಸ್ ಔಟ್ ಆಫ್ ಡೇಂಜರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಅಂತ ಹೇಳಿದ್ರೆ ನ್ಯೂ ಬಾರ್ನ್ ಬೇಬೀಸಲ್ಲಿ ಬರುವಂಥ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಜಾಂಡಿಸ್. ಸೊ ಇದು ಯಾಕೆ ಬರುತ್ತೆ ಡಾಕ್ಟರ್? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಓಕೆ, ಜಾಂಡಿಸ್ ಅಂದರೆ ಒಂದು ಅಂಶ ಬಿಲಿ ರೂಬನ್ ಅಂತ ಹೇಳ್ತೀವಿ, ಇಟ್ಸ್ ಯೆಲ್ಲೋ ಕಲರ್, ನಿಮ್ಮ ಶರ್ಟ್ ಥರ. ಓಕೆ, ಸೊ ದ್ಯಾಟ್ ಯೆಲ್ಲೋ ಕಲರ್ ವಿಲ್ ಮಿಕ್ಸ್ ವಿತ್ ಬ್ಲಡ್ ಆ್ಯಂಡ್ ಅದರಿಂದ ಎಲ್ಲೆಲ್ಲಿ ನಮಗೆ ಸ್ಕಿನ್ ಟ್ರಾನ್ಸ್ಪೆರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಣ್ಣು ಸ್ಕಿನ್ನಲ್ಲಿ ಯೆಲ್ಲೋಯಿಶ್ ಕಲರ್ ಕಾಣುತ್ತೆ. ಈಗ ಈ ಯೆಲ್ಲೋ ಕಲರ್ ಎಲ್ಲಿಂದ ಬರುತ್ತೆ? ನಮ್ಮ ಶರೀರದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ರಕ್ತ ಇರುತ್ತಲ್ವ, ಸೊ ಆ ರಕ್ತ ಬ್ರೇಕ್ ಡೌನ್ ಆದಾಗ ಆ ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಸೊ ಚಿಕ್ಕ ಮಗುಗೆ, ನವಜಾತ ಶಿಶುಗೆ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇದ್ದಾಗ ತುಂಬಾ ರಕ್ತ ಸೆಲ್ಸ್ ಇರುತ್ತೆ. ಅವರು ನೆಕ್ಸ್ಟ್ ವೆನ್ ದೇ ಕಮ್ ಔಟ್ ಅಷ್ಟು ಬ್ಲಡ್ ಸೆಲ್ಸ್ ಬೇಕಾಗಲ್ಲ. ಸೊ ಅದೆಲ್ಲ ಬ್ರೇಕ್ ಡೌನ್ ಆಗಬೇಕು. ಸೊ ಬ್ರೇಕ್ ಡೌನ್ ಇದ್ದಾಗ ಜಾಸ್ತಿ ಬಿಲಿರೂಬಿನ್ ರಿಲೀಸ್ ಆಗುತ್ತೆ.
ಇಟ್ ಈಸ್ ನಾರ್ಮಲ್, ಎಲ್ಲ ಮಕ್ಕಳಿಗೆ ಈ ಪ್ರಾಸೆಸ್ ಆಗುತ್ತೆ. ಸೊ ಆ ಬ್ಲಡ್ ಸೆಲ್ಸ್ ಬ್ರೇಕ್ ಆದಾಗ ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಏನು ಬಿಲಿರೂಬಿನ್ ಇರಲ್ಲ, ಸೆಕೆಂಡ್ ಡೇ, ಥರ್ಡ್ ಡೇ ಅದು ರೈಸ್ ಆಗ್ತಾ ಇರುತ್ತೆ. ಥರ್ಡ್ ಡೇಯಿಂದ ಫಿಫ್ತ್ ಡೇ ಒಂದು ಸಾರ್ಟ್ ಆಫ್ ಸ್ಟೆಬಿಲೈಸ್ ಆಗುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ನಾವು ಯಾಕೆ ಇಷ್ಟು ಚಿಂತೆ ಆಗ್ತೀವಿ ಅಂದರೆ, ಆ ಬಿಲಿರೂಬಿನ್ ಆರ್ ಯೆಲ್ಲೋ ಕಲರ್ ಹೋಗಿ ಮೆದುರಲ್ಲಿ ಸ್ಟೇನಿಂಗ್ ಆಗುತ್ತೆ. ಆಮೇಲೆ ಫ್ಯೂಚರ್ ಪ್ರಾಬ್ಲಮ್ಸ್, ಮೆದುಳದ ಪ್ರಾಬ್ಲಮ್ಸ್ ಆಗ್ಬೋದು, ಹಿಯರಿಂಗ್ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು, ಈ ಜಾಂಡಿಸ್ ಲೆವೆಲ್ ತುಂಬ ಜಾಸ್ತಿ ಆಗಬಾರ್ದು ಅಂತ. ಸೊ ನೀವು ನಮಗೆ ಹೇಳ್ತೀರಾ ಅದು ಜಾಸ್ತಿ ಆಗಬಾರ್ದಂದ್ರೆ ಏನು ಮಾಡಬೇಕು ಅಂತ ಅಲ್ವಾ? ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಜಾಂಡಿಸ್ ನಮ್ಮ ಲಿವರ್ ತಗೊಂಡು ಅದನ್ನು ಮೆಟಬಲೈಸ್ ಮಾಡಿ ಮೋಷನಲ್ಲಿ ಬಂದುಬಿಡುತ್ತೆ. ನೀವು ಯಾವಾಗಾದರೂ ಮಗುದು ಹುಟ್ಟಿದ ತಕ್ಷಣ ಆ ಮೋಷನ್ ನೋಡಿದ್ದೀರಾ, ಒಂಥರ ಬ್ಲ್ಯಾಕ್ ಇರುತ್ತೆ. 3-4 ಡೇಸ್ ಆದಮೇಲೆ ನಾವು ಹಾಲು ಕೊಡ್ತಾ ಇರುವಾಗ ಅದು ಯೆಲ್ಲೋ ಕಲರ್ ಆಗುತ್ತೆ. ಯಾಕೆ ಯೆಲ್ಲೋ ಆಗುತ್ತೆ? ಯಾಕಂದರೆ ಈ ಜಾಂಡಿಸ್ ಎಲ್ಲ ಎಕ್ಸ್ಕ್ರೀಟ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ನಮಗೆ ಈ ಜಾಂಡಿಸ್ ನಮ್ಮ ಶರೀರದಿಂದ ಆಚೆ ಬರಬೇಕಂದ್ರೆ ಜಾಸ್ತಿ ಹಾಲು ಕೊಡಬೇಕು, ಚೆನ್ನಾಗಿ ಫೀಡಿಂಗ್ ಮಾಡಬೇಕು, ಅಷ್ಟೇ ಸಾಕು. ವಿತ್ ದಟ್ ಇಟ್ ಕಮ್ಸ್ ಔಟ್. ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಅದು ತುಂಬ ಜಾಸ್ತಿ ಇರುವಾಗ ಮೇ ಬಿ ಬಿಕಾಸ್ ಆಫ್ ಇನ್ಫೆಕ್ಷನ್, ಇಲ್ಲ ಬೇಗ ಹುಟ್ಟಿರೋ ಮಕ್ಕಳಲ್ಲಿ, ಪ್ರೀ ಟರ್ಮ್ ಮಕ್ಕಳಲ್ಲಿ ಅದು ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಲೈಟ್ ಥೆರಪಿ ಅಂತ ಕೊಡ್ತೀವಿ. ದಟ್ ಈಸ್ ಫೋಟೋಥೆರಪಿ ಅಂತ ಹೇಳ್ತೀವಿ. ಒಂದು ಬ್ಲೂ ಕಲರ್ ಲೈಟ್, ನಿಮಗೆ ಗೊತ್ತಾಗಿರ್ಬೋದು. ಸೊ ಆ ಬ್ಲೂ ಲೈಟ್ ಹಾಕಿದರೆ ಆ ಜಾಂಡಿಸ್ ವಿಲ್ ಚೇಂಜ್ ಟು ಅನದರ್ ಫಾರ್ಮ್, ಆಮೇಲೆ ಅದು ಈಸಿಯಾಗಿ ಎಕ್ಸ್ಕ್ರೀಟ್ ಆಗ್ಬೋದು. ಸೊ ಕೆಲವರು ಹೇಳ್ತಾರೆ ಬಿಸಿಲಿಗೆ ತೋರಿಸಿದ್ರೇನು ಸ್ವಲ್ಪ ಕಡಿಮೆ ಆಗ್ಬೋದು. ಹೌದು, ಕಡಿಮೆ ಆಗುತ್ತೆ, ಬಟ್ ಒಂಚೂರು. ಅದು ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಫೀಡಿಂಗ್. ನಾವು ಎಷ್ಟು ಚೆನ್ನಾಗಿ ಫೀಡಿಂಗ್ ಕೊಡ್ತೀವಿ, ವೆಯ್ಟ್ ಗೇನ್ ಆಗ್ತಾ ಇರುವಾಗ ನಮ್ಮದು ಜಾಂಡಿಸ್ ಆಟೋಮ್ಯಾಟಿಕ್ಲಿ ಹೋಗುತ್ತೆ. ಸೊ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ವೇಸ್ ಪೀಡಿಯಾಟ್ರಿಷನ್ ನೋಡಬೇಕು 3ನೇ ದಿವಸ, ಬಿಕಾಸ್ ಆ ಟೈಮಲ್ಲಿ ಜಾಂಡಿಸ್ ರೈಸ್ ಆಗ್ಬೋದು. ಆ ಟೈಮಲ್ಲಿ ನಾವು ತುಂಬ ಹೈ ಇದ್ದರೆ ನಾವು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ನಾವು ಹೇಳ್ತೀವಿ. ಅಂದರೆ ಎದೆ ಹಾಲನ್ನು ಕೊಡುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಅದರಿಂದ ಜಾಂಡಿಸ್ ಕಡಿಮೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಕರೆಕ್ಟ್. ಡಾಕ್ಟರ್, ಇದರ ಕೌಂಟ್ ಎಷ್ಟಿರಬೇಕಾಗುತ್ತೆ? ಅದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ರಕ್ಷಾ. ಯಾಕೆಂದರೆ ನಾನು ಹೇಳಿದ್ದೀನಲ್ವಾ, ಈ ಜಾಂಡಿಸ್ದು ಲೆವೆಲ್ ವೇರಿ ಆಗ್ತಾನೇ ಇರುತ್ತೆ. ಫಸ್ಟ್ ಡೇ ಇರಲೇಬಾರ್ದು ಹುಟ್ಟಿದ ತಕ್ಷಣ, ಆಮೇಲೆ 24 hours ಆದಮೇಲೆ, 48 hours ಆದಮೇಲೆ ಅದು ರೈಸ್ ಆಗ್ತಾ ಇರುತ್ತೆ. ಸೊ ನಮಗೆ ಒಂದು ಕೌಂಟ್ ನೋಡೋಕ್ಕಾಗಲ್ಲ. ಯಾವ ದಿವಸ ನಮ್ಮ ಮಗುನ ನೋಡ್ತೀವಿ ಅದ್ರ ಪ್ರಕಾರ ನಾವು ಕೌಂಟನ್ನು ವೇರಿ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಮಗುಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಮಗುಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ, ಮಗು ಬೇಗ ಹುಟ್ಟಿತ್ತು, ಮಗು ಲೋ ಬರ್ತ್ ವೇಟ್ ಇದ್ದರೆ, ಸ್ಮಾಲ್ ಅಮೌಂಟ್ ಆಫ್ ಜಾಂಡಿಸ್ ಅಂದರೆ ಜಾಂಡಿಸ್ ಲೆಸ್ ದೆನ್ 10 ಇದ್ದರೂ ಸಹ ನಮಗೆ ಟೆನ್ಷನ್ ಆಗುತ್ತೆ. ಈ ಮಗುಗೆ ರಿಸ್ಕ್ ಇದೆ, ಸೊ ಹಾಗಾಗಿ ನಾವು 10-11 ನಾವು ಲೈಟ್ ಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಸೊ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನನ್ನ ನೇಬರ್ ಮಕ್ಕಳಿಗೆ ಬರೀ 15 ಆದಮೇಲೆ ಸ್ಟಾರ್ಟ್ ಮಾಡಿದರು, ನಮಗೆ ಯಾಕೆ ಡಾಕ್ಟರ್ 13 ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ. ಆ ಥರ ಕಂಪೇರ್ ಮಾಡಬಾರ್ದು. ಯಾಕಂದರೆ ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನೆಲ್ಲ ನೋಡಿನೇ ನಾವು ಡಿಸೈಡ್ ಮಾಡ್ತೀವಿ ಈ ಮಗುಗೆ ಫೋಟೋಥೆರಪಿ ಬೇಕಾ ಬೇಡವಾ ಅಂತ. ಎಷ್ಟು ಹಾಳು ಹೋಗ್ತಾ ಇದೆ, ಮಗುದು ವೆಯ್ಟ್ ಗೇನ್ ಆಗ್ತಾ ಇದೆಯಾ, ಎಷ್ಟು ರಿಸ್ಕ್ ಇದೆ ಪಾಪುಗೆ, ಆ್ಯಂಡ್ ಯಾವ ಡೇ ಅಲ್ಲಿ ಅದು ಜಾಂಡಿಸ್ ಹೈ ಇದೆ ಅಂತ. ಅಂದರೆ ಪ್ರತಿಯೊಂದು ಮಗುವಿನ ಬಾಡಿ ನೇಚರ್ ಬೇರೆ ಆಗಿರುತ್ತಲ್ವಾ? ಸೊ ಹಾಗಾಗಿ ಬೇರೆಯವರ ಮಕ್ಕಳಿಗೆ ಅಷ್ಟಿತ್ತು ಅಂತ ಹೇಳಿ ಕಂಪೇರ್ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಡಾಕ್ಟರ್, ಮಗುವಿಗೆ, ಅದರಲ್ಲೂ ಕೂಡ ನವಜಾತ ಶಿಶುವಿಗೆ ತಾಯಿಯ ಎದೆ ಹಾಲು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಬೇರೆ ಹಾಲನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಈ ತಾಯಿಯ ಎದೆ ಹಾಲು ಯಾಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ? ಕರೆಕ್ಟ್. ಆ ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ ಒಂದು ದೊಡ್ಡ ಗ್ರಂಥನೇ ಬರಿಬೋದು. ಇಟ್ ಈಸ್ ಸೋ ಇಂಪಾರ್ಟೆಂಟ್. ಈಗ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಪ್ರಕಾರ ತಾಯಿ ಹಾಲೇ ಅತಿ ಮುಖ್ಯ ಒಂದು ಮಗುಗೆ. ಯಾಕಂದರೆ ಅದರಲ್ಲಿ ಎಲ್ಲ ವಿಧದ ನ್ಯೂಟ್ರಿಯೆಂಟ್ಸ್, ನಮ್ಮದು ಮೇನ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಸ್ ಅದೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿ ಮಗುಗೆ ಕೊಡುತ್ತೆ. ಸಪೋಸಿಂಗ್ ನಮ್ಮ ಮಗು ಬೇಗ ಹುಟ್ಟಿತ್ತು, ಅದ್ರ ಪ್ರಕಾರ ಮ್ಯಾಚ್ ಆಗಿ ಕೊಡ್ತಾ ಇರುತ್ತೆ. ಆ್ಯಂಡ್ ಎರಡನೇದು, ಅದರಲ್ಲಿ ಉಪ್ಪಿನಂಶ, ನೀರಿನಂಶ ಅದೆಲ್ಲ ಕರೆಕ್ಟಾಗಿ ಮಗುಗೆ ಹೇಗೆ ಇರಬೇಕೋ ಆ ಥರ ಪ್ರೊಡ್ಯೂಸ್ ಆಗುತ್ತೆ. ಎರಡನೇದೇನೆಂದರೆ, ತಾಯಿ ಹಾಲು ಮೂಲಕ ವ್ಯಾಕ್ಸಿನೇಷನ್ ಬರುತ್ತೆ ಮಗುಗೆ. ಫಸ್ಟ್ ಡ್ರಾಪ್ ಆಫ್ ಮಿಲ್ಕ್ ಇಸ್ ದ ಫಸ್ಟ್ ವ್ಯಾಕ್ಸಿನೇಷನ್ ಫಾರ್ ದ ಬೇಬಿ. ಅಂದರೆ ಅದು ಒಂದು ಚುಚ್ಚುಮದ್ದು ಥರ. ಇಟ್ ಗಿವ್ಸ್ ಆಲ್ ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಫಾರ್ ಇಮ್ಯುನಿಟಿ. ಮೂರನೇದು, ನಮ್ಮ ಅಲರ್ಜೀಸ್. ಈಗ ಫ್ಯೂಚರಲ್ಲಿ ಅಸ್ತಮಾ ಇರಲಿ, ಅಲರ್ಜೀಸ್ ಇರಲಿ, ಇವೆಲ್ಲ ತುಂಬ ಕಾಮನ್. ಇವಾಗ ನಾವು ಬೆಂಗಳೂರಲ್ಲಿ ಭಾಳಷ್ಟು ನೋಡ್ತೀವಿ.
ಇದಕ್ಕೇನು ತಾಯಿ ಹಾಲು ಚೆನ್ನಾಗಿ ಕೊಟ್ಟಿದ್ರೆ ಪ್ರೊಟೆಕ್ಷನ್ ಆಗಬಹುದು. 4ನೇದು ಮಗುಗೆ ಮಾತ್ರ ಅಲ್ಲ, ತಾಯಿಗೇನು ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಗು ಮತ್ತು ತಾಯಿ ಬಾಂಡಿಂಗ್ ಇರುತ್ತಲ್ವ, ಅದು ಎದೆ ಹಾಲು ಕೊಡುವಾಗ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ 5ನೇದು ಮೆದುರ್ದು ಡೆವಲಪ್ಮೆಂಟ್, ಮೆದುರ್ದು ಬೆಳವಣಿಗೆ ಇನ್ನೂ ಹೆಚ್ಚಾಗಿ ತಾಯಿ ಹಾಲಿಂದ ಜಾಸ್ತಿ ಆಗುತ್ತೆ. ಆ್ಯಂಡ್ ತಾಯಿ ಹಾಲಲ್ಲಿ ಲೈವ್ ಬ್ಯಾಕ್ಟೀರಿಯಾ ಇರುತ್ತೆ. ನೀವಿವಾಗ ಯಾವುದೇ ಹಾಲು ಕೊಡ್ಬೋದು, ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಮ್ಯಾಚ್ ಮಾಡ್ಬೋದು. ಬಟ್ ಆ ಲೈವ್ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಅದು ಮ್ಯಾಚ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅದು ಫ್ರೆಶ್ ಆಗಿ ತಾಯಿಯಿಂದ ಪ್ರೊಡ್ಯೂಸ್ ಆಗುತ್ತೆ, ಕರೆಕ್ಟ್ ಟೆಂಪ್ರೇಚರಲ್ಲಿ ಕೊಡುತ್ತೆ. ನೀವೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಎಷ್ಟಾದರೂ ಚಳಿ ಇರಲಿ, ಕರೆಕ್ಟ್ ಟೆಂಪ್ರೇಚರಲ್ಲಿ ಮಗುಗೆ ಸಿಗುತ್ತೆ. ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ತಾಯಿಗೇನೂ ಇರುತ್ತೆ. ಯಾಕಂದರೆ ತಾಯಿದು ಗರ್ಭಕೋಶ ಅದು ಕಮ್ಮಿ ಆಗೋದು, ತಾಯಿದು ಪ್ರೆಗ್ನೆನ್ಸಿ ಆಗೋ ಮುಂಚೆ ಹೇಗೆ ಬಾಡಿ ಟೈಪ್ ಇತ್ತು ಅದೆಲ್ಲ ತಾಯಿ ಹಾಲು ಕೊಡುವಾಗ ಅವ್ರಿಗೇನು ಬೆನಿಫಿಟ್ಸ್ ಇರುತ್ತೆ. ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರಿಂದನೂ ಪ್ರಿವೆಂಟ್ ಮಾಡೋ ಲಾಟ್ ಆಫ್ ಬೆನಿಫಿಟ್ಸ್ ಇರುತ್ತೆ. ಈ ಥರ ದೆರ್ ಆರ್ ನ್ಯೂಮರಸ್ ಬೆನಿಫಿಟ್ಸ್ ಆಫ್ ಬ್ರೆಸ್ಟ್ ಮಿಲ್ಕ್. ಸೊ ಏನಾದರೂ ಇರಲಿ, ಹಾಲು ಬರಲಿಲ್ಲ ಅಂತ ನಮಗೊಂದು ಯೋಚನೆ ಇರುತ್ತೆ, ಆದರೂ ನಾವು ಟ್ರೈ ಮಾಡ್ತಾನೇ ಇರಬೇಕು, ಖಂಡಿತ ಅದು ಬರುತ್ತೆ. ತಾಯಿಯ ಎದೆ ಹಾಲಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರೋದಕ್ಕೆ ಅನ್ಸುತ್ತೆ ಎದೆ ಹಾಲನ್ನು ಅಮೃತ ಅಂತ ಹೇಳ್ತಾರೆ. ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಮಗುವಿಗೆ ಬೇಕಾಗಿರುವಂಥ ಪೋಷಕಾಂಶವನ್ನು ಕೂಡ ಅದು ಒದಗಿಸುತ್ತೆ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ. ಡಾಕ್ಟರ್, ಕೆಲವರಿಗೆ ಈ ಎದೆ ಹಾಲು ಬೇಗನೆ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದ್ರೆ, ಮಗು ಹುಟ್ಟಿ 1-2-3 ದಿನ ಆಗುತ್ತೆ, ಕೆಲವರಿಗೆ 1 ವಾರನೂ ಹೋಗಬಹುದು. ಸೊ ಅಂಥವರಿಗೆ ಏನು ಮಾಡಬೇಕಾಗುತ್ತೆ? ಲೈಕ್ ಅವ್ರು ಫುಡ್ಡಲ್ಲಿ ಏನಾದರೂ ತಗೋಬೇಕು, ಇಂಥದ್ದೇ ಆಹಾರವನ್ನು ತಗೋಬೇಕು, ಆ ಥರ ಏನಾದರೂ ಇರುತ್ತಾ ಬಾಣಂತಿಯರಿಗೆ ಸಲಹೆಯನ್ನು ಕೊಡೋದಾದರೆ? ಓಕೆ, ಹೌದು. ಸಿ ಆ್ಯಕ್ಚುಲಿ ಎಷ್ಟೊಂದು ತಾಯಿಗಳು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಅವ್ರು ಡಿಪ್ರೆಸ್ಡ್ ಆಗಿಬಿಡ್ತಾರೆ. ಆ ಫಸ್ಟ್ ಡೇಯಲ್ಲಿ ಜಸ್ಟ್ ಆ ಸ್ಟ್ರೆಸ್, ಇದು ಡೆಲಿವರಿ ಆದಮೇಲೆ ಅವ್ರಿಗೆ ಏನಪ್ಪ ಇದು ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ, ಯಾಕಂದರೆ ಯಾರೂ ಹೇಳಲ್ಲ. ಬ್ರೆಸ್ಟ್ ಫೀಡಿಂಗ್ ಆಲ್ಸೋ ಸ್ವಲ್ಪ ಕಷ್ಟನೇ, ಬರೀ ಡೆಲಿವರಿ ಅಲ್ಲ. ಅದು 1 ವಾರವರೆಗೂ ನಾವು ಕಷ್ಟಪಟ್ಟಿದ್ರೆ ಆಮೇಲೆ ತುಂಬ ಅನ್ಕಾನ್ಷಿಯಸ್ ಆಗಿ ಅದು ಎಷ್ಟು ಚೆನ್ನಾಗಾಗುತ್ತೆ ಅಂತ. ಬಟ್ ಆ ಫಸ್ಟ್ ವೀಕಲ್ಲಿ ಅದು ಅಷ್ಟು ಸುಲಭ ಅಲ್ಲ. ನ್ಯಾಚುರಲ್ ಆಗಿ ಸಡನ್ನಾಗಿ ಬರಲ್ಲ ಎಲ್ಲರಿಗೂ. ಅದು ತಾಯಿಗೇನೂ ಹೊಸದಾಗಿದೆ ಆ್ಯಂಡ್ ಮಗುಗೇನೂ ಕಲಿಬೇಕಲ್ವಾ. ಸೊ ಇಟ್ ಮೇ ಟೇಕ್ ಸಮ್ ಟೈಮ್, ಬಟ್ ಇಟ್ ವಿಲ್ ಕಮ್. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಮಗೆ ಹಾಲು ಬರುತ್ತೆ, ಆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇರಬೇಕು. ಓ ನನಗೆ ಬರ್ತಾ ಇಲ್ಲ, ನನಗೆ ಬರೋದಿಲ್ಲ, ಆ ನೆಗೆಟಿವ್ ಥಾಟ್ಸ್ ಇದ್ದರೆ ಡೆಫಿನೆಟ್ಲಿ ಅದು ನಮ್ಮ ಹಾರ್ಮೋನ್ಸಿಂದ ಕಮ್ಮಿ ಆಗಿ ನಮ್ಮ ತಾಯಿ ಹಾಲೂ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾವು ಸಪೋರ್ಟ್ ಮಾಡಬೇಕು. ಈಗ ಮಗು ಅತ್ತಿದ್ರೆ ಸಾಕು, ಎಲ್ಲರೂ ಮನೆಯಲ್ಲಿ ಅಯ್ಯೋ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಅನಿಸುತ್ತೆ, ಪೌಡರ್ ಹಾಲು ಕೊಟ್ಬಿಡಿ, ಇದು ಹಸುವಿನ ಹಾಲು ಕೊಟ್ಬಿಡಿ, ಮಗು ಅಳ್ತಾ ಇದೆ ಅಂತ ಹೇಳ್ತಾರೆ. ಅದು ತಪ್ಪಲ್ವಾ? ಹಾಲು ಬರುತ್ತೆ, ಏನಾಗಲ್ಲ, ಮಗುಗೆ ಒಂದೇ ಲ್ಯಾಂಗ್ವೇಜ್ ಬರುತ್ತೆ, ಅದು ಅಳೋದು. ಸೊ ಅವ್ರು ಆಗ್ತಾರೆ. ಅದಕ್ಕೆ ಅಂತ ಯಾಕೆ ತಾಯಿಗೆ ಇಷ್ಟು ಸ್ಟ್ರೆಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನನಗೆ. ಸಮ್ಟೈಮ್ಸ್ ನನಗೆ ಯೂಶಲಿ 1 o'clock 2 o'clock ರಾತ್ರಿಯಲ್ಲಿ ಫೋನ್ ಬರುತ್ತೆ, ಮೇಡಮ್ ಏನೂ ಆಗಿದೆ, ಮಗುಗೆ ತುಂಬ ಅಳ್ತಾ ಇದೆ. ಏನಾಗಲ್ಲ. ಸೊ ನಾವು ಆ ಥರ ಅವ್ರಿಗೆ ರಿಯಶ್ಯೂರೆನ್ಸ್ ಕೊಟ್ಟಿದ್ರೆ 100% ಅವ್ರು ಕಾಮ್ ಇದ್ದಾಗ ಅವ್ರದ್ದು ಹಾರ್ಮೋನ್ಸ್ನೂ ಕಾಮಾಗಿರುತ್ತೆ ಆ್ಯಂಡ್ ತಾಯಿ ಹಾಲು ಬರುತ್ತೆ. ಬಟ್ ನೀವು ಕೇಳಿದ ಪ್ರಶ್ನೆ ಏನಂದರೆ, ಇನ್ನೇನು ಮಾಡ್ಬೋದು? ಸೊ ಮೈ ಫಸ್ಟ್ ಅಡ್ವೈಸ್ ಇಸ್ ಸ್ಟೇ ಕಾಮ್. 100% ದ ಮಿಲ್ಕ್ ವಿಲ್ ಕಮ್. ಅದು 1 ಡ್ರಾಪ್ ಇರಲಿ. ನೀವೇ ಹೇಳಿದಾರಲ್ವ ಅಮೃತ ಅಂತ, ಅದು ಚಿನ್ನದ ಡ್ರಾಪ್, ಅದು ಸಾಕು ನಮಗೆ. ದ ಬೇಬಿ ವಿಲ್ ಅಡ್ಜಸ್ಟ್, ಬೇಬಿ ವಿಲ್ ಸಕ್ ಮೋರ್. ಅದು ಎಷ್ಟು ಸಕ್ ಮಾಡುತ್ತೋ ಅಷ್ಟು ಆ ಹಾಲು ಬರುತ್ತೆ. 2ನೇದು ಏನಂದರೆ, ಒಳ್ಳೆ ಆಹಾರ. ಈಗ ಹಿಂದಿನ ಕಾಲದಲ್ಲಿ ಈ ಪಥ್ಯ ಇರಬೇಕು ಅಂತ ಹೇಳ್ತಾರೆ, ಅದೆಲ್ಲ ಇವಾಗ ಇಟ್ಸ್ ನಾಟ್ ರಿಕ್ವೈರ್ಡ್. ಆ ಟೈಮಲ್ಲಿ ವ್ಯಾಕ್ಸಿನೇಷನ್ ಇರಲಿಲ್ಲ, ಎಂತೆಂಥೋ ಕಾಯಿಲೆಗಳು ಇರ್ತವೆ. ಇವಾಗ ಏನಿಲ್ಲ, ವಿ ಆರ್ ಇನ್ ಅ ವೆಲ್ ಪ್ರೊಟೆಕ್ಟೆಡ್ ಸೊಸೈಟಿ. ತಾಯಿಗೆ ಎಲ್ಲ ಕೊಡ್ಬೋದು. ಇಫ್ ತಾಯಿಗೆ ನನಗೆ ಹ್ಯಾಪಿಯಾಗಿರುವಾಗ ನನಗೆ ಈ ಸ್ವೀಟ್ ಬೇಕು, ಏನೋ ನಾನ್ ವೆಜ್ ಬೇಕು ಅಂದರೆ ದಯವಿಟ್ಟು ಕೊಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮದರ್ ಶುಡ್ ಬಿ ಹ್ಯಾಪಿ. ಹ್ಯಾಪಿ ಮದರ್ಸ್ ಹ್ಯಾಪಿ ಬೇಬೀಸ್ ಅಲ್ವಾ. ಸೊ ತಾಯಿಗೆ ಯಾವುದಾದ್ರೂ ರೆಸ್ಟ್ರಿಕ್ಷನ್ಸ್ ಇರಬಾರ್ದು, ಅವ್ರು ಎಲ್ಲ ಆಹಾರ ತಗೋಬೇಕು. ಆ್ಯಂಡ್ 500 kcal ಎಕ್ಸ್ಟ್ರಾ ತಗೋಬೇಕು, ಅಂದರೆ ಅವ್ರಿಗೆ ಪೋಷಣ ಜಾಸ್ತಿ ಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. 3ನೇದು, ಕೆಲವು ಮೆಡಿಸಿನ್ಸ್ ಇರುತ್ತೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗೋಕ್ಕೆ. ಸಮ್ಟೈಮ್ಸ್ ತಾಯಿಗೆ BP ಜಾಸ್ತಿ, ಶುಗರ್ ಜಾಸ್ತಿ, ಅವರು ಹುಷಾರು ಇರಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಡಾಕ್ಟರ್ ಕ್ಯಾನ್ ಪ್ರಿಸ್ಕ್ರೈಬ್
ಪೆರಿನಾಮ್, ಲ್ಯಾಕ್ಟೇರ್ ಇಂಥ ಸಮ್ ಮೆಡಿಸಿನ್ಸ್ ಅದೇ ಟು ಇಂಪ್ರೂವ್ ಇಟ್. ಚೆನ್ನಾಗಿ ಹಾಲು ಕುಡಿಬೇಕು, ಅವರು ಚೆನ್ನಾಗಿ ನೀರಿನಂಶ ತಗೋಬೇಕು. ಸೊ ದೀಸ್ ಆರ್ ಸಿಂಪಲ್ ಟೆಕ್ನಿಕ್ಸ್. ಬಟ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಏನು, ಎಷ್ಟು ನಾವು ಬೇಬಿನ ತಾಯಿಗೆ ಕೊಡ್ತೀವಿ, ಬೇಬಿ ಸಕ್ ಮಾಡುತ್ತೋ ಅಷ್ಟು ಹಾಲು ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಬೇಬಿ ವಿಲ್ ಡಿಮ್ಯಾಂಡ್, ಸಪ್ಲೈ ಈಸ್ ಮೋರ್. ಬೇಬಿನೇ ಡಿಮ್ಯಾಂಡ್ ಮಾಡಿಲ್ಲ, ನಾವು ಬೇರೆ ಹಾಲೆಲ್ಲ ಅರ್ಜೆಂಟಾಗಿ ಕೊಟ್ಬಿಟ್ರೆ ಅದು ಹೆಂಗೆ ಬರುತ್ತೆ? ಬರಲ್ಲ. ಅಂದರೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಹಾಲು ಬಂದೇ ಬರುತ್ತೆ. ಆದರೆ ಕೆಲವರಿಗೆ ಒಂದು ಡಿಫ್ರೆನ್ಸ್ ಆಗುತ್ತೆ, ಏನೋ ಒಂದು ವಾರ ಆಗ್ಬೋದು, ಅಷ್ಟೆಲ್ಲ ಡಿಫ್ರೆನ್ಸ್ ಬರುತ್ತೆ ಡಾಕ್ಟರ್. ಇಟ್ ಮೇ ಟೇಕ್ ಸ್ವಲ್ಪ ಟೈಮ್. ಕೆಲವ್ರಿಗೆ ಪೂರ್ತಿ ಪ್ರೊಡಕ್ಷನ್ ಇರಲ್ಲ. ಆ್ಯಕ್ಚುಲಿ ನೀವು ನೋಡಿದರೆ ಫಸ್ಟ್ 1 day 2 day ಬರೀ ಡ್ರಾಪ್ಸ್ ಬರುತ್ತೆ, ಅಷ್ಟೇ ಸಾಕು ಬೇಬಿಗೆ. ಅದರಲ್ಲಿ ಬೇಬಿದು ಬ್ಲಡ್ ಶುಗರ್ ಎಲ್ಲ ಮೇಂಟೈನ್ ಆಗುತ್ತೆ. ಯಾಕಂದರೆ ಆ ಹಾಲು ಥಿಕ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ದಟ್ ವೆರಿ ಸ್ಮಾಲ್ ಅಮೌಂಟ್ ಇಸ್ ಇನಫ್. ಅದನ್ನು ತಾಯಿಗೆ ಹಿಂಡಿ ನೋಡಿ ಅಯ್ಯೋ ಹಾಲು ಬರ್ತಾ ಇಲ್ಲ, ಇಷ್ಟೇ ಇದೆ ಅಂತ ಹೇಳಿದರೆ ತಪ್ಪು. ವೆರಿ ಬ್ಯಾಡ್. ಹಾಗಾದರೆ ಅಲ್ಲಿ ತನಕ ಬೇರೆ ಹಾಲನ್ನು ಕೊಡಬಾರ್ದು. ಲೈಕ್ 1 ಡ್ರಾಪ್ ಆದರೂ ಕೂಡ ತಾಯಿಯ ಎದೆ ಹಾಲು ಅಷ್ಟೇ ಸಾಕಾಗುತ್ತೆ, ಮಗುವಿಗೆ ಪೋಷಕಾಂಶವನ್ನು ಅದೇ ಒದಗಿಸುತ್ತೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಅದು ಸಾಕಾಗುತ್ತೆ. ಆದರೆ ವಿ ಶುಡ್ ಬಿ ಸೇಫ್ ಫಾರ್ ದ ಬೇಬಿ. ಈಗ ಯೂಶಲಿ ಫಸ್ಟ್ 2 days ಹಾಸ್ಪಿಟಲಲ್ಲಿ ಇರ್ತೀವಿ, ಇಲ್ಲ ಸಮ್ ಮೆಡಿಕಲ್ ಪ್ರೊಫೆಷ್ನಲ್ ಶುಡ್ ಸಿ ದ ಬೇಬಿ. ಮಗು ಉಚ್ಚೆ ಮಾಡ್ತಾ ಇದೆಯಾ, ಮಗುದು ಜಾಂಡಿಸ್ ಏನು ಜಾಸ್ತಿ ಇಲ್ವಾ, ಮಗುದು ವೆಯ್ಟ್ ಲಾಸ್ ತುಂಬ ಇರಬಾರ್ದು, ಮಗು ಚೆನ್ನಾಗಿ ಹೆಲ್ತಿಯಾಗಿರಬೇಕು, ಈ ಥರ ಕಂಡೀಷನ್ಸ್ ಎಲ್ಲ ಇದ್ದರೆ ಅಷ್ಟೇ ಸಾಕು. ನಾವು ಹಾಸ್ಪಿಟಲ್ ಸೆಟ್ಟಿಂಗಲ್ಲಿ ಬ್ಲಡ್ ಶುಗರ್ ಅಂತ ಒಂದು ಚೆಕ್ ಮಾಡ್ತೀವಿ. ಆ ಬ್ಲಡ್ ಶುಗರ್ನೂ ನಾರ್ಮಲ್ ಇದ್ದರೆ ಯಾಕೆ ಬೇರೆ ಹಾಲನ್ನು ಕೊಡೋ ಅವಶ್ಯಕತೆ ಇಲ್ಲ. ತಾಯಿ ಹಾಲು ಸಾಕಾಗತ್ತೆ. ಹಾಗಾದರೆ ಎದೆ ಹಾಲು ಕಂಪ್ಲೀಟಾಗಿ ಪ್ರೊಡ್ಯೂಸ್ ಆಗೋ ತನಕನೂ ಸ್ವಲ್ಪ ಹಾಲು ಎಷ್ಟು ಬರುತ್ತೋ ಅಷ್ಟಿದ್ರೆ ಸಾಕು, ಬೇರೆ ಯಾವುದೇ ರೀತಿಯಾದಂಥ ಹಾಲು ಬೇರೆ ಯಾವುದನ್ನು ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ? ಅವಶ್ಯಕತೆ ಇಲ್ಲ. ವೆರಿ ರೇರ್ ಆಗಿ 5 to 10% ಕೇಸಸಲ್ಲಿ ಯಾವುದೇ ಕಾರಣ ಇರ್ಬೋದು. ಮೇ ಬಿ ತಾಯಿಗೆ ಸರ್ಜರಿ ಆಗಿದೆ, ಸಮ್ ಕಾಂಪ್ಲಿಕೇಶನ್ ಆಫ್ ಪ್ರೆಗ್ನೆನ್ಸಿ, ಪಾಪ ಅವ್ರಿಗೆ ರಿಕವರಿ ಟೈಮ್ ಬೇಕು. ಅಂಥ ಸಂದರ್ಭದಲ್ಲಿ ಡಾಕ್ಟರೇ ಹೇಳ್ತಾರೆ ಇವಾಗ ಸ್ವಲ್ಪ ಟೈಮ್ ಆಗುತ್ತೆ ತಾಯಿ ಹಾಲು ಪ್ರೊಡ್ಯೂಸ್ ಮಾಡೋಕ್ಕೆ, ಅಲ್ಲಿವರೆಗೂ ನಾವು ಔಷಧಿ ಥರ ಪೌಡರ್ ಮಿಲ್ಕನ್ನು ಕೊಡ್ಬೋದು. ಸೊ ನಾನು ಯೂಶ್ವಲಿ ಏನು ಹೇಳ್ತೀನಿ ತಾಯಿಗೆ ಅಂತ, ಇದು ಔಷಧಿ, ನಾವು ಔಷಧಿ ಕೊಡ್ತೀವಲ್ವ, ಡ್ರಾಪ್ಸ್ ಏನಾದರೂ ಡಾಕ್ಟರ್ ಹೇಳಿದರೆ ಕೊಡ್ತೀವಲ್ವ, ಅದೇ ಥರ ನಾವು ಆ ಪೌಡರ್ ಮಿಲ್ಕನ್ನು ಔಷಧಿ ಥರ ಕೊಡ್ತೀವಿ. ಬಟ್ ಎದೆ ಹಾಲು ಕೊಡ್ತಾ ಇರಬೇಕು, ಅದು ಮೇನ್ ಆಹಾರ. ಎಷ್ಟೊಂದು ತಾಯಿಗೆ ಆ ಎದೆ ಹಾಲು ಬರೋದೇ ಇಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ದರೆ 1-2 ಹನಿ ಬಂದಿದ್ರೇನು ಇಟ್ಸ್ ಎನ್ ಅಚೀವ್ಮೆಂಟ್. ಅದಕ್ಕೆ ತಾಯಿ ಹಾಲು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ವೆರಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯಾಕೆಂತ ಹೇಳಿದ್ರೆ ತುಂಬ ಜನರಿಗೆ ಆ ಕನ್ಫ್ಯೂಷನ್ಸ್ ಇರುತ್ತೆ. ಅದರಲ್ಲೂ ಕೂಡ ಫಸ್ಟ್ ಡೆಲಿವರಿ ಆಗಿರುತ್ತೆ, ಅವರಿಗೆ ಒಂದು ವೇಳೆ ಎದೆ ಹಾಲು ಬಂದಿಲ್ಲ ಅಂತ ಹೇಳಿದ್ರೆ ಮಗುಗೆ ಏನು ಕೊಡೋದು, ಸಾಕಾಗುತ್ತಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈಗ ಕೆಲವೊಂದಿಷ್ಟು ಮಕ್ಕಳಿಗೆ ಹುಟ್ಟಬೇಕಾದ್ರೇ ಹಾರ್ಟಲ್ಲಿ ಹೋಲಿರುವಂಥ ಸಮಸ್ಯೆ ಇರುತ್ತೆ. ಸೊ ಅದು ನೆಕ್ಸ್ಟ್ ಹೋಗ್ತಾ ಸರಿ ಆಗುತ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಚಿಕಿತ್ಸೆ ಇರುತ್ತಾ, ಹೇಗೆ ಡಾಕ್ಟರ್? ಹೌದು, ಕೆಲವು ಟೈಮ್ಸ್ ಕಂಜನೈಟಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಕಂಜನೈಟಲ್ ಅಂದರೆ ಹುಟ್ಟಿರುವಾಗಲೇ ನಮಗೆ ಗೊತ್ತಿರುತ್ತೆ, ಆ ಬೆಳವಣಿಗೆ ಪೂರ್ತಿ ನಾರ್ಮಲ್ ಇರಲ್ಲ. ಏನಾದರೂ ಸಣ್ಣ ಪುಟ್ಟ ವಿಷಯ ಇರ್ಬೋದು, ಇಲ್ಲಾಂದರೆ ದೊಡ್ಡ ವಿಷಯ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವು ಕೇಳಿದರೆ ಹಾರ್ಟಲ್ಲಿ ಹೋಲ್ ಇರುವಾಗ, ಸೊ ಕೆಲವೊಂದು ಟೈಮ್ಸ್ ಅದು ಏನು ಮಾಡೋದೇನು ಬೇಡ. ಫಾರ್ ಎಕ್ಸಾಂಪಲ್ ನೀವೇ ನೋಡಿರ್ತೀರ, ಏನೋ ಒಂದು ಮಚ್ಚೆ ಇರುತ್ತೆ, ಇಲ್ಲಾಂದರೆ ಸ್ಕಿನ್ ಟ್ಯಾಗ್ ಅಂತ ಇರುತ್ತೆ, ಒಂದು ಎಕ್ಸ್ಟ್ರಾ ಬೆರಳು ಇರ್ಬೋದು. ಅದೆಲ್ಲ ನಾವು ಮೋಸ್ಟ್ಲಿ ಏನು ಮಾಡಲ್ಲ, ಹಾಗೆ ಬಿಟ್ಟಿರ್ತೀವಿ. ಬಟ್ ಒಳಗಡೆ ಅಂಗಾಂಗಗಳಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಆರ್ಗನ್ಸ್ ಲೈಕ್ ಹಾರ್ಟ್, ಕಿಡ್ನಿ, ಬ್ರೈನ್, ಅದರಲ್ಲಿ ಸಮಸ್ಯೆ ಇದ್ದರೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಕಂಡೀಷನ್ ನಾವು ಫಾಲೋ ಅಪ್ ಮಾಡಬೇಕು. ಸೊ ನನ್ನ ಸಲಹೆ ಏನಂದರೆ ಡಾಕ್ಟರ್ ಸಲಹೆ ಜೊತೆ ಫಾಲೋ ಅಪ್ಪಲ್ಲಿ ಇರಬೇಕು. ಅವರೇ ಹೇಳ್ತಾರೆ ನೆಕ್ಸ್ಟ್ ನಾವು 6 months ಆದಮೇಲೆ ನೋಡೋಣ, ಒಂದು ಸ್ಕ್ಯಾನ್ ಮಾಡ್ತೀವಿ, ಅದೇನಾದರೂ ದೊಡ್ಡದಾಗಿದ್ದರೆ ಅವಾಗೇನಾದರೂ ಸರ್ಜಿಕಲ್ ಪ್ರೊಸೀಜರ್ ಮಾಡ್ತೀವಿ, ಅದೇ ತಾನಾಗಿ ಚಿಕ್ಕದಾಗ್ತಾ ಇದ್ದರೆ ಬಿಟ್ಬಿಡೋಣ. ಸೊ ದಿ ಇಂಪಾರ್ಟೆಂಟ್ ಥಿಂಗ್, ಬರ್ತ್ ಟೈಮಲ್ಲಿ ಏನಾದರೂ ಗೊತ್ತಿದ್ದರೆ ಡಾಕ್ಟರ್ಗೆ ಹೇಳಬೇಕು ಆ್ಯಂಡ್ ರೆಗ್ಯುಲರ್ ಚೆಕಪ್ಗೆ ಹೋಗಬೇಕು.
ಡಾಕ್ಟರ್, ಈಗ ಮಕ್ಕಳಿಗೆ ಆಹಾರ ಕೊಡೋದ್ರಲ್ಲಿ ಈಗ ಒಂದು ಕಡೆಯಿಂದ ನೀವು ಹೇಳಿದ್ರಿ ಎದೆ ಹಾಲು ತುಂಬಾ ಮುಖ್ಯ ಅಂತ. ಆದರೆ ಕೆಲವೊಂದಿಷ್ಟು ತಿಂಗಳಾದಮೇಲೆ ಮಕ್ಕಳಿಗೆ ಘನ ಆಹಾರವನ್ನು ಕೊಡ್ತಾರೆ. ಕೆಲವರು ಈ ಅನ್ನಪ್ರಾಶನ ಮಾಡೋದು ಅಂತ ಹೇಳಿಬಿಟ್ಟು ಅಂದರೆ ರಿಚುವಲಿಸ್ಟಿಕ್ ಆಗಿ ಅದನ್ನು ಮಾಡ್ತಾರೆ. ಸೊ ಎಷ್ಟು ತಿಂಗಳಾದಮೇಲೆ ಮಗುವಿಗೆ ಈ ಫುಡ್ಡನ್ನು ಕೊಡಬೇಕಾಗತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಆಹಾರವನ್ನು ಎಷ್ಟು ತಿಂಗಳಾದಮೇಲೆ ಕೊಡಬೇಕು, ಮತ್ತು ಎಂಥ ಆಹಾರವನ್ನು ಕೊಡಬೇಕು? ಯಾಕೆಂತ ಹೇಳಿದ್ರೆ ನಾವು ಕೊಡುವಂಥ ಫುಡ್ಡಲ್ಲಿ ಕೂಡ ಮಕ್ಕಳ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಹೌದು, ಕರೆಕ್ಟ್. ಈಗ ಮತ್ತೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 6 ತಿಂಗಳು ಕಂಪ್ಲೀಟ್ ಆದಮೇಲೇ ನಾವು ಘನ ಆಹಾರ ಕಾಂಪ್ಲಿಮೆಂಟ್ರಿ ಫೀಡ್ಸ್ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟ್ರಿ ಅಂದರೆ ಏನು? ನಮ್ಮ ತಾಯಿ ಹಾಲು ಜೊತೆ ಬೇರೆ ಏನಾದರೂ ಆಹಾರ ಕೊಡಬೇಕು. ಯಾಕೆ ಕೊಡಬೇಕು? ಯಾಕಂದರೆ 6 ಮಂತ್ಸ್ ಆದಮೇಲೆ ಮಗುವುದು ವೆಯ್ಟು ಬೆಳೀತಾ ಇದೆ, ಮಗುವುದು ಒಳಗಡೆ ಶರೀರನೂ ಬೆಳೆಯುತ್ತೆ. ಸೊ ಆ ಟೈಮಲ್ಲಿ ನಮಗೆ ಎಕ್ಸ್ಟ್ರಾ ಕ್ಯಾಲರೀಸ್ ಬೇಕು. ಕ್ಯಾಲರೀಸ್ ಮಾತ್ರ ಅಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈ ಕಬ್ಬಿಣ, ಅಯರ್ನ್, ಜಿಂಕ್, ಕ್ಯಾಲ್ಶಿಯಂ ಇವೆಲ್ಲ ಎಕ್ಸ್ಟ್ರಾ ಬೇಕು. ಎಲ್ಲ ತಾಯಿ ಹಾಲಿಂದ ಬರೋಕ್ಕೆ ಆಗಲ್ಲ ಆಫ್ಟರ್ 6 ಮಂತ್ಸ್. ಸೊ ಆ ಟೈಮಲ್ಲಿ ನಾವು ವೆಜಿಟೇಬಲ್ಸ್, ಫ್ರೂಟ್ಸ್, ರಾಗಿ ಸರಿ ಇವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಈಗ ನೀವು ಕೇಳ್ಬೋದು ನನಗೆ 6 ತಿಂಗಳು ಯಾಕೆ? ನಾವು 4 ತಿಂಗಳಲ್ಲೇ ಕೊಡ್ತೀವಿ, ನಮ್ಮ ಮಗು ನೋಡ್ತಾ ಇದೆ, ನಾವು ಊಟ ಮಾಡುವಾಗ ನಮ್ಮ ಮಗುಗೆ ಸ್ವಲ್ಪ ಕೊಟ್ಬಿಟ್ಟಿದ್ದೀವಿ ಅಂತ ನಮ್ಮ ಪೇಷಂಟ್ಸ್ ಕೇಳ್ತಾರೆ. ಸೊ ಆವಾಗ ನಾನು ಹೇಳ್ತೀನಿ, ನೋಡಿ 6 ತಿಂಗಳು ಯಾಕೆ ಹೇಳ್ತೀವಿ ಅಂದರೆ ಕೆಲವು ಮಗು ಬಯೋಲಾಜಿಕಲಿ ಆಗಿ ರೆಡಿಯಾಗಿರಬೇಕು ಆ ಆಹಾರನ ಡೈಜೆಸ್ಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕತ್ತು ಸ್ಟಡಿ ಆಗಬೇಕು. ಅಂದರೆ ಆ ನೆಕ್ ಹಿಂಗಿಂಗ್ ಆಗ್ತಾಯಿದ್ರೆ ನೀವು ಇದು ಆಹಾರ ಕೊಟ್ಟಿದ್ರೆ ಅದು ಶ್ವಾಸಕೋಶ ಒಳಗಡೆ ಹೋಗುತ್ತೆ, ಆಮೇಲೆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಕತ್ತು ಸ್ಟಡಿಯಾಗಿರಬೇಕು. ಆ್ಯಂಡ್ ಆ ಪ್ರಾಕ್ಟೀಸ್ ಇದೆ ಅಲ್ವಾ, ಮಲ್ಕಿಸಿ ಫೀಡಿಂಗ್ ಮಾಡೋದು, ಅದು ತಪ್ಪು. ಆ ಥರ ಮಾಡಬಾರ್ದು. ನಾವು ಕಿವಿ ಇನ್ಫೆಕ್ಷನ್ಸ್ ಮತ್ತು ಶ್ವಾಸಕೋಶದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಮಗುನ ಕೂರಿಸಿ ಸಪೋರ್ಟ್ ಜೊತೆ ಆಹಾರ ಕೊಡಬೇಕು. ಎರಡನೇದೇನೆಂದರೆ ಹ್ಯಾಂಡ್ ಮೌತ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಈಗ ಚಿಕ್ಕ ಮಕ್ಕಳು 5 ಮಂತ್ಸ್ 6 ಮಂತ್ಸಲ್ಲಿ ಎಲ್ಲ ಕೈಯೆಲ್ಲ ಒಳಗಡೆ ಹಾಕ್ತಾರೆ, ಹಿಂಗೆ ಹಾಕಿದರೆ ಸಾಕು ಇಲ್ಲೆಲ್ಲ ತಿಂತಾ ಇರುತ್ತೆ. ಆವಾಗ ರೆಡಿ ಆಗ್ತಾ ಇದೆ ಮಗುಗೆ ಸಾಲಿಡ್ ಫೀಡ್ ತೊಗೊಳಕ್ಕೆ. ಮೂರನೇದೇನೆಂದರೆ ಅವ್ರದ್ದು ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅಮೈಲೇಸ್ ಇಂಥ ಎನ್ಸೈಮ್ಸ್ ಫುಡ್ಡನ್ನು ಡೈಜೆಸ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ. ದಟ್ ಕಮ್ಸ್ ಆಫ್ಟರ್ 5 to 6 ಮಂತ್ಸ್. ಅದಕ್ಕೆ ನಾವು 4 ಮಂತ್ಸಲ್ಲಿ 5 ಮಂತ್ಸಲ್ಲೆಲ್ಲ ಸ್ಟಾರ್ಟ್ ಮಾಡಬಾರ್ದು. ಅದು ಅರ್ಲಿ ಫೀಡಿಂಗ್ ಮಾಡಿದರೆ ಫ್ಯೂಚರ್ ಅಲರ್ಜೀಸ್ ಜಾಸ್ತಿ ಆಗುತ್ತೆ, ಈ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೇಮ್ ಟೈಮ್ ಮಗು ಗುಂಡಾಗಿದೆ, ತಾಯಿ ಹಾಲು ತಗೊಳ್ತಾ ಇದೆ, ಯಾಕೆ ಸ್ಟಾರ್ಟ್ ಮಾಡಬೇಕು? ನಾವು 7 ಮಂತ್ಸ್ 8 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ತಪ್ಪು. ವೆಯ್ಟ್ ಇಸ್ ನಾಟ್ ದಿ ಓನ್ಲಿ ಫ್ಯಾಕ್ಟರ್, ಒಳಗಡೆ ನ್ಯೂಟ್ರಿಯೆಂಟ್ಸ್ ಇರಬೇಕು. ಹಾಗಾಗಿ ಆಫ್ಟರ್ 6 ಮಂತ್ಸ್ ವಿ ಶುಡ್ ಸ್ಟಾರ್ಟ್ ಸಾಲಿಡ್ ಫುಡ್ಸ್. 6 ತಿಂಗಳಾದ್ಮೇಲೆ ಕೊಡಲೇಬೇಕಾಗುತ್ತೆ. ಮಗು ಸಣ್ಣಗಿದೆ ಅಂತ ಬೇಗನೂ ಕೊಡಬಾರ್ದು, ದಪ್ಪಗಿದೆ ಅಂತ ಲೇಟಾಗಿ ಕೊಡೋದು ಮಾಡಬಾರ್ದು. ಕರೆಕ್ಟ್ ಟೈಮಿಗೆ ಅಂದರೆ 6 ತಿಂಗಳ ನಂತರ ಕೊಡುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತೀರಾ. ಡಾಕ್ಟರ್, ಈಗ ನೀರನ್ನು ಕೊಡುವಂಥದ್ದು, ಈಗ ಯೂಶಲಿ ನೀರು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆದರೆ ಮಕ್ಕಳ ವಿಷಯಕ್ಕೆ ಬಂದಾಗ ಎಷ್ಟು ಟೈಮ್ ಆದಮೇಲೆ ಮಕ್ಕಳಿಗೆ ನೀರನ್ನು ಕುಡಿಸ್ಬೇಕು, ಈ ಥರ ಏನಾದರೂ ಇದೆಯಾ? ಎಸ್. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ. ನಾವಿವಾಗ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಅದ್ರದ್ದು ಅರ್ಥ ಏನಂದರೆ 6 ತಿಂಗಳವರೆಗೂ ನಾವು ಬರೀ ತಾಯಿ ಹಾಲನ್ನು ಕೊಡಬೇಕು. ಒಂದು ಡ್ರಾಪ್ ನೀರು ಸಹ ಬೇಕಾಗಲ್ಲ ಮಗುಗೆ. ಇನ್ಫ್ಯಾಕ್ಟ್ ನಾವು ಕೊಟ್ಟಿದ್ದರೆ ತಾಯಿ ಹಾಲು ಕಡಿಮೆ ಆಗುತ್ತೆ, ಹಾಲು ಕುಡಿಯೋದು ಕಡಿಮೆ ಆಗ್ಬೋದು, ಆ್ಯಂಡ್ ವೆಯ್ಟ್ ಲಾಸ್ನೂ ಆಗ್ಬೋದು. ಎಷ್ಟಾದರೂ ಬೇಸಿಗೆ ಇರಲಿ, ಎಷ್ಟಾದರೂ ರೂಮ್ ಟೆಂಪ್ರೇಚರ್ ಜಾಸ್ತಿ ಇರಲಿ, ನಾವು ತಾಯಿ ಹಾಲಲ್ಲಿ ನೀರು ಅಡ್ಜಸ್ಟ್ ಆಗುತ್ತೆ. ಸೊ ಅದೇ ಸಾಕಾಗುತ್ತೆ. ಬಟ್ 6 ಮಂತ್ಸ್ ಆದಮೇಲೆ ನಾವು ಯಾವಾಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ನಮಗೆ ನೀರು ಬೇಕೇ ಬೇಕು. ಸೊ ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಮ ಪಾಪುಗೆ ನೀರು ಅಂದ್ರೇ ಇಷ್ಟ ಆಗಲ್ಲ ಮೇಡಮ್, ಅದಕ್ಕೆ ನಾವು ನೀರೇ ಕೊಡೋದಿಲ್ಲ. ಇಲ್ಲ, ಆ ಅಭ್ಯಾಸ ಆಗಬೇಕು. ಇಲ್ಲಾದರೆ ಬರೀ ಅದು ಫ್ರೂಟ್ ಜ್ಯೂಸಸ್, ಕ್ಯಾನ್ ಜ್ಯೂಸಸ್ ಎಲ್ಲ ಆಮೇಲೆ ತಗೊಳುತ್ತೆ. ದಟ್ ಈಸ್ ರಾಂಗ್. ಸೊ ನೀರು ಕುಡಿಯೋ ಅಭ್ಯಾಸ ನಾವು 6 ಮಂತ್ಸಿಂದ ನಾವು ಯಾವಾಗ ಸಾಲಿಡ್ ಫೀಡ್ ಕೊಡ್ತೀವಿ, ಫೀಡಿಂಗ್ ಆದಮೇಲೆ ಒಂಚೂರು ನೀರು, ಕಪ್ ಆ್ಯಂಡ್ ಸ್ಪೂನ್, ಬಾಟಲ್ ಏನು ಬೇಕಾಗಲ್ಲ, ಅದರಲ್ಲಿ ಕೊಡ್ತೀವಿ ನಾವು. ಡಾಕ್ಟರ್, ಈಗ ಮಕ್ಕಳಿಗೆ ವ್ಯಾಕ್ಸಿನನ್ನು ಕೊಡುವಂಥದ್ದು ತುಂಬಾ ಮುಖ್ಯ. ಸೊ ಎಷ್ಟು ತಿಂಗಳಾದಮೇಲೆ ಅಥವಾ ಇಷ್ಟೇ ದಿನಕ್ಕೆ ವ್ಯಾಕ್ಸಿನ್ ಕೊಡಬೇಕು ಅಂತ ಏನಾದರೂ ಇರುತ್ತಾ? ಈಗ ಒಂದು ವೇಳೆ ಏನಾದರೂ ಬೈ ಮಿಸ್ಸಾಗಿ ಮರ್ತು ಹೋಯಿತು, ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂದಾಗ ಏನು ಪ್ರಾಬ್ಲಮ್ಸ್ ಬರುತ್ತೆ ಡಾಕ್ಟರ್? ಆ್ಯಕ್ಚುಲಿ ಇವಾಗ ನಮ್ಮನ್ನು ಕೇಳಿದರೆ ಈ ಮೆಡಿಕಲ್ ಇನೋವೇಷನ್ನಲ್ಲಿ ವ್ಯಾಕ್ಸಿನೇಷನ್ ಇಸ್ ದ ಬಿಗ್ಗೆಸ್ಟ್ ಇನೋವೇಷನ್. ಎಷ್ಟು ಲೈವ್ಸನ್ನು ಅದು ಸೇವ್ ಮಾಡಿದೆ. ಈಗ ನಿಮ್ಗೆ ಗೊತ್ತಿದೆಯಾ, ಫಸ್ಟ್ ವ್ಯಾಕ್ಸಿನ್ ಹುಟ್ಟಿದ ತಕ್ಷಣ ನಾವು ಕೊಡ್ತೀವಿ.
ಪೋಲಿಯೋ ಡ್ರಾಪ್ಸ್ ಇರಲಿ, BCG ಇರಲಿ, ಹೆಪಟೈಟಿಸ್ ಬಿ ಅಂತ ಹುಟ್ಟಿದ ತಕ್ಷಣ ಕೊಡ್ತೀವಿ. ಸೊ ಆವಾಗ ನಮ್ಮ BCG ಅಂದರೆ ಏನು, TBಗೆ ಪ್ರೊಟೆಕ್ಟ್ ಆಗುತ್ತೆ. ಪೋಲಿಯೋ ಡ್ರಾಪ್ಸ್ ನಿಮ್ಗೆ ಗೊತ್ತಿದೆ, ಇವಾಗ ಆಲ್ಮೋಸ್ಟ್ ಇಂಡಿಯಾ ಇಸ್ ಆಲ್ಮೋಸ್ಟ್ ಫ್ರೀ ಫ್ರಮ್ ಪೋಲಿಯೋ. ಆ್ಯಂಡ್ ಮೂರನೇದು ಹೆಪಟೈಟಿಸ್ ಬಿ, ಲಿವರ್ ಕಾಯಿಲೆ, ಲಿವರ್ ಕ್ಯಾನ್ಸರನ್ನು ಅದು ಪ್ರಿವೆಂಟ್ ಮಾಡುತ್ತೆ. ಸೊ ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬರ್ತ್ ಟೈಮಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಬರ್ತ್ ವ್ಯಾಕ್ಸಿನ್ ಆದಮೇಲೆ ನೆಕ್ಸ್ಟ್ ಬರೋದು 6 ವಾರ, ಆಮೇಲೆ 1 ತಿಂಗಳಾದಮೇಲೆ ಬರ್ತಾ ಇರುತ್ತೆ. ಸೊ ನೀವು ಕೇಳಿದ್ರಿ, ಸಪೋಸಿಂಗ್ ವ್ಯಾಕ್ಸಿನ್ ಮಿಸ್ ಆಗಿದ್ರೆ ಏನಾಗ್ಬೋದು? ಏನೂ ಆಗಲ್ಲ, ಬಟ್ ಮಗುಗೆ ರಿಸ್ಕ್ ಇರುತ್ತಲ್ವ, ಆ ಇನ್ಫೆಕ್ಷನ್ ಬರ್ಬೋದು, ಯಾಕಂದರೆ ನಮ್ಮ ಇಮ್ಯುನಿಟಿ ಡೆವಲಪ್ ಆಗಿಲ್ಲ. ಹಾಗಾಗಿ ನಾವು ಆ ಟೈಮ್ ಮಿಸ್ ಮಾಡಿದರೆ, ಓ ನಮ್ಮದು ಟೈಮ್ ಮಿಸ್ ಆಗಿದೆ, ನಾವು ಹಾಕಬಾರ್ದು ಅಂತ ತಿಳ್ಕೊಬೇಡಿ. ಎನಿ ಟೈಮ್ ನಿಮಗೆ ಅನಿಸಿದರೆ, ಓ ಈ ವ್ಯಾಕ್ಸಿನ್ ಮಿಸ್ ಆಗಿದೆ, ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷನನ್ನು ಸಂಪರ್ಕಿಸಿ, ಇಲ್ಲಾಂದರೆ ಅಂಗನವಾಡಿಗೆ ಹೋಗಿ ಅವರು ವ್ಯಾಕ್ಸಿನೇಷನ್ ಹಾಕ್ತಾರೆ. ಆದರೆ ಕೆಲವು ವ್ಯಾಕ್ಸಿನೇಷನ್ ಇರುತ್ತೆ, ಫಾರ್ ಎಕ್ಸಾಂಪಲ್ ರೋಟಾ ವೈರಸ್ ಅಂತ, ಅದು 6 ಮಂತ್ಸ್ ಆದಮೇಲೆ ನಾವು ಕೊಡೋದಿಲ್ಲ, ಅದ್ರದ್ದು ಸೈಡ್ ಎಫೆಕ್ಟ್ ಇರ್ಬೋದು. ಅದಕ್ಕೆ ಒಂದು ಟೈಮ್ ಅಂತ ಇರುತ್ತೆ, ಬಿಫೋರ್ 6 ಮಂತ್ಸೇ ಹಾಕಬೇಕು. ಒಂದು ವೇಳೆ ಬೈ ಮಿಸ್ಸಾಗಿ ಹಾಕೋದು ಮರೆತು ಹೋಯಿತು ಅಥವಾ ಹಾಕ್ಸೋದು ಮರೆತು ಹೋಯಿತು ಅಂತ ಹೇಳಿದ್ರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಯಾಕೆಂತ ಹೇಳಿದ್ರೆ ನೀವು ಈಗಲೇ ಹೇಳಿದಾಗೆ ಅದು ಇಂತಿಷ್ಟೇ ತಿಂಗಳಲ್ಲಿ ಹಾಕಿಸ್ಬೇಕು ಅಂತ ಇರುತ್ತೆ. ನಾವು ಒಂದ್ಸತಿ ಸಡನ್ ಆಗಿ ಮತ್ತೆ ನೆಕ್ಸ್ಟ್ ಡೇನೇ ಹೋಗಿ ಹಾಕ್ಸಿದ್ರೆ, ಒಂದು ವೇಳೆ ಮರೆತು ಹೋಯ್ತು ಅಂತ ಹಾಕ್ಸಿದ್ರೆ ಅದು ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನೀವು ಹೇಳಿದ್ರೆ 6 ತಿಂಗಳಿಗಿಂತ ಮುಂಚೆನೇ ಆ ವ್ಯಾಕ್ಸಿನನ್ನು ಕೊಡಬೇಕಾಗುತ್ತೆ. ಡಾಕ್ಟರ್, ಈಗ ಮಗುವಿಗೆ ಎದೆ ಹಾಲು ಸಾಕಾಗ್ತಾ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ? ಯಾಕೆಂತ ಹೇಳಿದ್ರೆ ಕೆಲವರಲ್ಲಿ, ಅಂದರೆ ಹೆಚ್ಚಿನವರಲ್ಲಿ ಈ ಮೊದಲನೇ ಮಗು ಆಯಿತು ಅಂದಾಗ ಅವರಿಗೆ ಮಗುವಿನ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ. ಸೊ 2ನೇ ಮಗು ಆದಾಗ ಮೊದಲನೇ ಮಗುವಿನ ಆರೈಕೆಯಿಂದ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದರೆ ಮೊದಲನೇ ಮಗುವಿನಲ್ಲಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಮಗುವಿಗೆ ಕೊಟ್ಟಿರುವಂಥ ಎದೆ ಹಾಲು ಸಾಕಾಗ್ತಾ ಇದೆಯಾ ಅಂತ. ಸೊ ಅದು ಹೇಗೆ ಗೊತ್ತಾಗುತ್ತೆ ಡಾಕ್ಟರ್? ಅದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕಂದರೆ ತಾಯಿಗೆ ಅದೇ ಇಂಪಾರ್ಟೆಂಟ್. ಯಾವಾಗಲೂ ಅವರು ಮನಸ್ಸಲ್ಲಿ ಒಂದು ದ್ವಂದ್ವನೇ ಇರುತ್ತೆ, ಓ ನಮ್ಮ ಹಾಲು ಸಾಕಾಗ್ತಾ ಇದೆಯಾ, ಮಗುದು ವೆಯ್ಟ್ ಚೆನ್ನಾಗಿ. ಎಲ್ಲ ಮನೆಯಲ್ಲಿ ಒಂದೇ ಪ್ರಶ್ನೆ ಇದೆ, ಓ ಪಾಪು ಇಷ್ಟು ಸಣ್ಣ ಇದೆ, ಅದು ಎಷ್ಟಾದರೂ ದಪ್ಪ ಇರಲಿ, ಅವ್ರು ಹೇಳೋದು ಸಣ್ಣ ಆಗಿದೆ ಅಲ್ವಾ ಅಂತ. ಸೊ ಈ ಸಣ್ಣ ದಪ್ಪ ಅದೆಲ್ಲ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಹೆಲ್ತಿ ಆಗಿರಬೇಕಲ್ವಾ. ಸೊ ಮಗುಗೆ ಸಾಕಷ್ಟು ಹಾಲು ಸಾಕಾಗಿದ್ದರೆ ಫಸ್ಟ್ ಯೂರಿನ್ ಚೆನ್ನಾಗಿ ಮಾಡುತ್ತೆ ಮಗು. ಓಕೆ, 6 to 8 ಟೈಮ್ಸ್ ಒಂದು ದಿನಕ್ಕೆ ಯೂರಿನ್ ಮಾಡಿದರೆ ದಟ್ ಈಸ್ ನಾರ್ಮಲ್ ಅಂತ ಹೇಳ್ತೀವಿ. ಎರಡನೇದು, ತಾಯಿ ಹಾಲು ಕೊಟ್ಟಾದಮೇಲೆ ಮಗು 1.5-2 ಅವರ್ವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದು ಸಾಕಾಗ್ತಾ ಇದೆ ಅಂತ ಅರ್ಥ. ಅರ್ಲಿ ಡೇಸಲ್ಲಿ ಜಾಂಡಿಸ್ ಹೈ ಆಗಿಲ್ಲ, ಅದೆಲ್ಲ ಸ್ಟೆಬಿಲೈಸ್ ಆಗಿದ್ರೆ ಸಾಕಾಗ್ತಾ ಇದ್ರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆಯ್ಟ್ ಗೇನ್. ಈಗ ಫಸ್ಟ್ ಫ್ಯೂ ವೀಕ್ಸಲ್ಲಿ ಒಂದು 25-30 ಗ್ರಾಮ್ ಪ್ರತಿದಿನ ವೆಯ್ಟ್ ಗೇನ್ ಆಗ್ತಾಯಿದ್ರೆ ಬ್ಯೂಟಿಫುಲ್, ಅದು ಸಾಕು, ತಾಯಿ ಹಾಲು ಸಾಕಾಗ್ತಾ ಇದೆ ಅಂತ ಅರ್ಥ. ಸೊ ನಿಮಗೆ ಯಾವಾಗಾದರೂ ಡೌಟ್ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಕೇಳಬೇಕು, ಈ ಥರ ನಮಗೆ ಅನಿಸ್ತಾ ಇದೆ ತಾಯಿ ಹಾಲು ಸಾಕಾಗ್ತಾ ಇಲ್ಲ, ನೀವು ನೋಡಿ ಡಾಕ್ಟರ್, ನೀವು ಎಕ್ಸಾಮಿನ್ ಮಾಡಿ ಅಂತ. ಬಟ್ ಕೆಲವರು ಏನು ಮಾಡ್ತಾರೆ, ಮನೆಯಲ್ಲಿ ಇದು ಸಾಕಾಗ್ತಾ ಇಲ್ಲ, ಮಗು ಅಳ್ತಾ ಇದೆ, ನಾವು ಬೇರೆ ಹಾಲು ಕೊಟ್ಬಿಡ್ತೀವಿ ಅಂತ ಅರ್ಜೆಂಟಾಗಿರ್ತಾರೆ. ಸೊ ಬೇರೆ ಹಾಲು ಕೊಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ತಾಯಿ ಹಾಲು ಆಟೋಮ್ಯಾಟಿಕ್ಲಿ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಹೇಳಿದ್ದೀವಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ನೀವು ಬೇರೆ ಹಾಲು ಕೊಟ್ಟಿದ್ರೆ ಮಗು ಅಷ್ಟು ತಗೊಳ್ಳಲ್ಲ, ಬ್ರೆಸ್ಟಲ್ಲಿ ಸಕ್ ಮಾಡಲ್ಲ. ಸೊ ಆವಾಗ ಆಟೋಮ್ಯಾಟಿಕ್ಲಿ ತಾಯಿ ಹಾಲು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬಿಫೋರ್ ಗಿವಿಂಗ್ ಎನಿ ಅದರ್ ಮಿಲ್ಕ್ ನಾವು ಯಾವಾಗಲೂ ಡಿಸ್ಕಸ್ ಮಾಡಬೇಕು. ಡಾಕ್ಟರ್, ಈಗ ಮಗುವನ್ನು ಹಿಡ್ಕೊಳ್ಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕುತ್ತಿಗೆ ಭಾಗವನ್ನು ಕರೆಕ್ಟಾಗಿ ಹಿಡ್ಕೋಬೇಕು. ಏಕೆಂತ ಹೇಳಿದ್ರೆ ಕುತ್ತಿಗೆ ಒಂದು ಸ್ವಲ್ಪ ಆ ಕಡೆ ಅದು ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗಿದ್ರೆ ಈ ಮಕ್ಕಳನ್ನು, ಅದರಲ್ಲೂ ಕೂಡ ಈ ನ್ಯೂ ಬಾರ್ನ್ ಬೇಬೀಸನ್ನು ಹಿಡ್ಕೋಬೇಕಾದ್ರೆ ಈ ಕುತ್ತಿಗೆಯ ಪೋರ್ಷನನ್ನು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳೋವಂಥದ್ದು ಯಾಕೆ ಡಾಕ್ಟರ್? ಆ ಕುತ್ತಿಗೆಯಲ್ಲಿ ಕೆಲವು ಮಸಲ್ಸ್ ಇರುತ್ತೆ, ಆ ಮಸಲ್ಸ್ ಇನ್ನೂ ಪೂರ್ತಿಯಾಗಿ ಡೆವಲಪ್ ಆಗಿರಲ್ಲ. ಹಾಗಾಗಿ ನವಜಾತ ಶಿಶುದು ಹಾಗೆ ನಾವು ಎತ್ಕೊಂಡಿದ್ರೆ ಹೆಡ್ ಹಿಂಗಿಂಗ್ ಹೋಗುತ್ತೆ. ಆವಾಗ ಸ್ಪೈನಲ್ ಕಾರ್ಡ್ ಅಂದರೆ ಅದು ನರ, ಅದರಲ್ಲಿ ಪ್ರೆಷರ್ ಆಗುತ್ತೆ ಆ್ಯಂಡ್ ಸಮ್ ಡೇಂಜರಸ್ ಎಫೆಕ್ಟ್ಸ್ ಆಗ್ಬೋದು ಮಗುಗೆ. ಅದಕ್ಕೆ ನಾವು ಯಾವಾಗಲೂ ಕತ್ತನ್ನು ಸ್ಟೆಬಿಲೈಸ್ ಮಾಡ್ತೀವಿ ನಮ್ಮ ಕೈ ಜೊತೆ. ಇದು ಎಷ್ಟು ತಿಂಗಳವರೆಗೂ ಮಾಡಬೇಕು? ಯೂಶಲಿ 4 to 5 ಮಂತ್ಸ್ ಒಳಗಡೆ ಅದು ಸ್ಟಡಿ ಆಗುತ್ತೆ. ಬಟ್ ನಮ್ಮ ಸಲಹೆ ಏನಂದರೆ ಅಪ್ ಟು 6 ಮಂತ್ಸ್, ಅದು ಇನ್ನೂ ಬೆಳೀತಾ ಇದೆ. ಸೊ ಅಪ್ ಟು 6 ಮಂತ್ಸ್ ನಮ್ಮ ಕೈ ಯಾವಾಗಲೂ ಕತ್ತತ್ರ ಇರಬೇಕು ಟು ಸ್ಟೆಬಿಲೈಸ್ ದ ಬೇಬಿ. ಪೂರ್ತಿ ಮಗು ಕೂತ್ಕೊಳ್ತಾ ಇರುವಾಗ ದ ಹೆಡ್ ಇಸ್ ಆಲ್ರೆಡಿ ಸ್ಟಡಿ ಅಂತ ಹೇಳ್ತೀವಿ.
ಇನ್ನೂ ಒಂದು ಪ್ರಾಕ್ಟೀಸ್ ಕೆಲವರು ಅಜ್ಜಿಗಳು ಮಾಡ್ತಾರೆ ಏನಂದರೆ, ಓ ಮಗು ಅಳ್ತಾ ಇದೆ ಅಂತ ಈ ಥರ ಶೇಕ್ ಮಾಡ್ತಾರೆ ತುಂಬ. ಅದು ಇಟ್ಸ್ ನಾಟ್ ಗುಡ್. ಯಾಕಂದರೆ ನಾವು ಜಾಸ್ತಿ ಶೇಕ್ ಮಾಡುವಾಗ ಸಮ್ಟೈಮ್ಸ್ ಜೋಳಿಯಲ್ಲಿನೂ ಶೇಕ್ ಮಾಡ್ತಾನೆ ಇರ್ತಾರೆ ಫೋರ್ಸ್ ಆಗಿ, ಬಿಕಾಸ್ ನಮಗೆ ಟೆನ್ಸ್ಡ್ ಆಗುತ್ತೆ ಮಗು ಅಳ್ತಾ ಇದೆ ಅಂತ. ಆವಾಗ ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು. ನಾನು ಬೇಸಿಕಲಿ ICU ಡಾಕ್ಟರ್, ಸೊ ನಾನು 2-3 ಮಕ್ಕಳನ್ನು ನೋಡಿದ್ದೀನಿ ಬ್ರೈನ್ ಬ್ಲೀಡ್ ಆಗಿ ಅವ್ರಿಗೆ ಫಿಟ್ಸ್ನೂ ಬಂದಿದೆ, ಬಿಕಾಸ್ ಜಾಸ್ತಿ ಶೇಕ್ ಮಾಡ್ತಾರೆ. ಸೊ ಫಾರಿನ್ ಕಂಟ್ರೀಸಲ್ಲೆಲ್ಲ ಶೇಕ್ ಮಾಡಿದರೆ ಅದು ಶೇಕನ್ ಬೇಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಒಂಥರ ಅಬ್ಯೂಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಗು ಜಾಸ್ತಿ ಅತ್ತಾಗ ನಾವು ಟೆನ್ಷನ್ ಆಗಬಾರ್ದು. ಆಫ್ಟರ್ ಆಲ್ ಅದು ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ. ಸೊ ಜೆಂಟಲಾಗಿ ಮಗುನ ಎತ್ಕೊಂಡು ಟ್ಯಾಪ್ ಮಾಡಿದರೆ ಪರವಾಗಿಲ್ಲ, ಬಟ್ ಶೇಕ್ ಮಾಡೋದು ಇಟ್ಸ್ ನಾಟ್ ಕರೆಕ್ಟ್. ಡಾಕ್ಟರ್, ಈಗ ಮಗುವಿನ ಮೋಷನ್ನ ಮುಖಾಂತರ ಮಗುವಿನ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಬೋದು. ಯಾಕೆಂತ ಹೇಳಿದ್ರೆ ಈ ಮೋಷನಲ್ಲಿ ಕೆಲವೊಂದು ಬಣ್ಣ ಬದಲಾಗುವಂಥದ್ದು, ಅದರ ಟೆಕ್ಸ್ಚರ್ ಏನಾದರೂ ಚೇಂಜ್ ಆದಾಗ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗುತ್ತಾ? ಎಸ್. ಸೊ ಮೋಷನ್ ಇಂಪಾರ್ಟೆಂಟ್. ಯಾಕೆಂದರೆ ಮೋಷನ್ ಫಸ್ಟ್ ಆಫ್ ಆಲ್ ನಾರ್ಮಲ್ ಮೋಷನ್ ಏನಿದೆ ಅಂತ ನಾವು ಹೇಳ್ತೀವಿ, ಇಟ್ಸ್ ಬ್ರೈಟ್ ಯೆಲ್ಲೋ ಕಲರ್, ನಾವು ಗೋಲ್ಡನ್ ಕಲರ್ ಅಂತ ಹೇಳ್ತೀವಿ. ಆ ಗೋಲ್ಡನ್ ಕಲರ್ ಮೋಷನ್ ನಾವು ನೋಡಿದರೆ ನಮಗೆ ಪೀಡಿಯಾಟ್ರಿಷನ್ಸ್ಗೆಲ್ಲ ಖುಷಿ ಆಗುತ್ತೆ. ಓ ವಾವ್, ಈ ಮಗುದು ಬಿಲಿರೂಬನೆಲ್ಲ ಚೆನ್ನಾಗಿ ಮೋಷನಲ್ಲಿ ಬರ್ತಾ ಇದೆ, ಮಗುದು ಮೋಷನ್ ನಾರ್ಮಲ್ ಆಗಿದೆ ಅಂತ. ಕೆಲವೊಂದು ಟೈಮ್ ಏನಾಗುತ್ತೆ, ಅದು ವೈಟಿಶ್ ಕಲರ್ ಇರುತ್ತೆ, ಅಷ್ಟೊಂದು ಜಾಂಡಿಸ್ ಅದರಲ್ಲಿ ಇರಲ್ಲ. ಆವಾಗ ಮಗುದು ಜಾಂಡಿಸ್ ಜಾಸ್ತಿ ಆಗುತ್ತೆ. ದ್ಯಾಟ್ ಈಸ್ ಅ ಡೇಂಜರಸ್ ಕಂಡೀಷನ್. ಸೊ ಎನಿ ಟೈಮ್ ಎಷ್ಟು ಕಲರ್ ಇದ್ದರೆ ಮೋಷನಲ್ಲಿ ಅಷ್ಟು ನಮಗೆ ಖುಷಿ. ಕಲರ್ ಇಲ್ಲ, ವೈಟಿಶ್ ಕಲರ್ ಇದ್ದರೆ ಇಟ್ಸ್ ಅನ್ ಎಮರ್ಜೆನ್ಸಿ. ನೀವು ಡೆಫಿನೆಟ್ಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು, ಎಸ್ಪೆಷಲಿ ಇನ್ ದ ಫಸ್ಟ್ ಫ್ಯೂ ಮಂತ್ಸ್, ಲೈಕ್ ಫಸ್ಟ್ 3 months. ನೆಕ್ಸ್ಟ್, ಮೋಷನ್ ಬ್ಲ್ಯಾಕಿಶ್ ಕಲರ್ ಆಗ್ತಾಯಿದ್ರೆ, ನಾಟ್ ಅಟ್ ಬರ್ತ್, ಆಮೇಲೆ ಒಂದು 9 months ಮಗು 10 months ಮಗುಗೆ ಬ್ಲ್ಯಾಕ್ ಕಲರ್ ಮೋಷನ್ ಆಗಿದ್ದರೆ ನಮಗೆ ಒಂಚೂರು ಡೌಟ್ ಇರುತ್ತೆ, ಬ್ಲೀಡಿಂಗ್ ಒಳಗಡೆ ಆಗಿದೆಯಾ, ಅದಕ್ಕೆ ಅದು ಬ್ಲ್ಯಾಕಿಶ್ ಇದೆಯಾ ಅಂತ. ಮೂರನೇದು, ಕಾಮನ್ ಆಗಿ ಗ್ರೀನಿಶ್ ಕಲರ್ ಮೋಷನ್ ಬರುತ್ತೆ. ಗ್ರೀನ್ ಕಲರ್ ಮೋಷನ್ ಅಂದರೆ ಬೈಲ್, ಪಿತ್ತ ಮೋಷನ್ ಜೊತೆ ಮಿಕ್ಸ್ ಆಗಿದೆ. ಸಮ್ಟೈಮ್ಸ್ ಎಷ್ಟೊಂದು ಸತಿ ಅದು ನಾರ್ಮಲ್ ಇರ್ಬೋದು, ಕೆಲವೊಂದು ಟೈಮ್ ಒಂಚೂರು ಬೇದಿ ಇದ್ದಾಗೂ ಅದು ಆಗುತ್ತೆ. ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಗುದು ಓವರಾಲ್ ಕಂಡೀಷನ್ ನೋಡಿ ನಿಮ್ಮ ಡಾಕ್ಟರ್ ಹತ್ರ ಮಾತಾಡ್ಬೋದು. ಸೊ ದೀಸ್ ಆರ್ ದ ಕಾಮನ್ ಕಲರ್ಸ್ ದಟ್ ವಿ ಸಿ. ಆ್ಯಂಡ್ ಇನ್ನೊಂದೇನೆಂದರೆ, ಚಿಕ್ಕ ಮಕ್ಕಳಿಗೆ ಮೋಷನ್ ಸ್ವಲ್ಪ ಪೇಸ್ಟಿಯಾಗಿ ಸ್ವಲ್ಪ ಲೂಸೇ ಬರುತ್ತೆ, ಅದಕ್ಕೆ ಟೆನ್ಷನ್ ತಗೋಬಾರ್ದು. ಓಕೆ, ಫಸ್ಟ್ ಫ್ಯೂ ಡೇಸಲ್ಲಿ ಪ್ರತಿಯೊಂದು ಸತಿ ಹಾಲು ತಗೊಳ್ಳುವಾಗ ಮಗು ಮೋಷನ್ ಮಾಡುತ್ತೆ, ದಟ್ ಈಸ್ ನಾರ್ಮಲ್. ಕೆಲವು ಮಕ್ಕಳಲ್ಲಿ ಫಸ್ಟ್ ಫ್ಯೂ ವೀಕ್ಸಲ್ಲಿ 5 ದಿವಸನೂ ಮೋಷನ್ ಆಗಲ್ಲ, ದಟ್ ಈಸ್ ಓಕೆ. ಮಗುದು ವೆಯ್ಟ್ ಗೇನ್ ಚೆನ್ನಾಗಿದ್ದರೆ, ಮಗು ತಾಯಿ ಹಾಲು ಚೆನ್ನಾಗಿ ತೊಗೋತಾ ಇದ್ದರೆ, ಕಂಫರ್ಟಬಲ್ ಆಗಿದ್ದರೆ ಏನೂ ಮಾಡೋದು ಬೇಡ, ಅದು ತಾನಾಗೆ ಸೆಟ್ ಆಗುತ್ತೆ. ಮೋಷನ್ ಹೋಗದೇ ಇದ್ರೂ ಸ್ಟಾರ್ಟಿಂಗ್ 5 days ಓಕೆನಾ? ಇಟ್ ಇಸ್ ಫೈನ್, ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ನಿಮಿಷ, ಹುಟ್ಟಿದ ತಕ್ಷಣ ವಿದಿನ್ 24 hours ಮೋಷನ್ ಆಗಬೇಕು. ಅದಾದಮೇಲೆ ಕೆಲವು ಮಕ್ಕಳಲ್ಲಿ 2 to 3 daysವರೆಗೂ ಮೋಷನ್ ಹೋಗಲ್ಲ. ಬಟ್ ಬೇಬಿ ಕಂಫರ್ಟಬಲ್ ಆಗಿದ್ದರೆ, ಬೇಬಿ ತಾಯಿ ಹಾಲು ಚೆನ್ನಾಗಿ ತೊಗೋತಾ ಇದ್ದರೆ ಆ್ಯಂಡ್ ವೆಯ್ಟ್ ಗೇನ್ ಚೆನ್ನಾಗಿದ್ದರೆ ನಾವು ಏನೂ ಮಾಡೋದು ಬೇಡ. ಅಪ್ ಟು 5 days ನಾವು ವೆಯ್ಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಕೆಲವು ಮಕ್ಕಳಲ್ಲಿ 5 to 6 times ಪರ್ ಡೇ ಮಾಡುತ್ತೆ, ಸಮ್ಟೈಮ್ಸ್ 10 timesವರೆಗೂ. ಸೊ ಇಟ್ ವೇರೀಸ್ ಅ ಲಾಟ್. ಮೋಷನ್ ತುಂಬ ವೇರಿ ಆಗುತ್ತೆ. ನಾವು ಓವರಾಲ್ ಕಂಡೀಷನ್ ನೋಡಬೇಕು, ಬರೀ ಮೋಷನ್ ನೋಡಿ ನಾವು ಟೆನ್ಷನ್ ಆಗಬಾರ್ದು. ಡಾಕ್ಟರ್, ಹಾಗಿದ್ರೆ ಒಂದು 5 ದಿವಸ ತನಕ ಮೋಷನ್ ಆಗಿಲ್ಲ ಅಂದರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಗುವಿನ ಆರೋಗ್ಯ ಒಂದು ಮಗುವಿಗಿಂತ ಇನ್ನೊಂದು ಮಗುವಿಗೆ ಡಿಫ್ರೆಂಟ್ ಆಗಿರುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ಈ ನವಜಾತ ಶಿಶುಗಳಲ್ಲಿ ಮೋಷನ್ ಹೋಗೋದು ಕೂಡ ತುಂಬ ತೆಳ್ಳಗಿರುತ್ತೆ. ಹೋಗ್ತಾ 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 ಅದು ಗಟ್ಟಿಯಾಗೋದಕ್ಕೆ ಆರಂಭ ಆಗುತ್ತೆ ಅಂತ ಹೇಳಿ. ಎಸ್, ಕೆಲವ್ರಿಗೆ ಫಸ್ಟಿಂದನೇ ಗಟ್ಟಿ ಇರುತ್ತೆ, ಕೆಲವ್ರಿಗೆ ಫಸ್ಟಿಂದ ಬಹಳ ತೆಳು ಇರುತ್ತೆ. ಅದಕ್ಕೆ ಡಾಕ್ಟರ್ ಹತ್ರ ಮಾತಾಡುವಾಗ ಯೂಶಲಿ ತಾಯಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ಅವ್ರ ಮನೆಗೆ ಹೋದ್ಮೇಲೆ ಸಮ್ಟೈಮ್ಸ್ ಅಜ್ಜಿ ತಾತ ಅಯ್ಯೋ ಮೋಷನ್ ಹೋಗಿಲ್ಲ, ಅಯ್ಯೋ ಇದು ಆಗಿದೆ ಅಂತ ಅವ್ರಿಗೆ ಪುನಃ ಟೆನ್ಷನ್ ಶುರುವಾಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಡಿಸ್ಕಸ್ ಮಾಡಬೇಕು, ಎಲ್ಲರೂ ಬರಬೇಕು ಪೀಡಿಯಾಟ್ರಿಷನ್ ಕನ್ಸಲ್ಟ್ಗೆ, ಅವಾಗ ನಮಗೂ ಈಸಿ ಆಗುತ್ತೆ. ಐ ಲವ್ ಸ್ಪೀಕಿಂಗ್ ಟು ದ ಫ್ಯಾಮಿಲಿ. ಯಾಕೆಂದರೆ ತಾಯಿಗಿಂತ ಎಲ್ಲ ಫ್ಯಾಮಿಲಿಗೆ ಗೊತ್ತಿದ್ರೇ ಅದು ಚಂದ, ಎಲ್ಲರೂ ಮದರ್ಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಡಾಕ್ಟರ್, ಈ ಪ್ರೀ ಮೆಚ್ಯೂರ್ ಬೇಬೀಸ್ ಅಂತ ಹೇಳಿದ್ರೆ ಅವಧಿಗಿಂತ ಮುಂಚೆನೇ ಕೆಲವೊಂದು ಮಕ್ಕಳು ಹುಟ್ಟುತ್ತಲ್ಲ, ಅವುಗಳಿಗಿಂತ ನಾರ್ಮಲ್ ಆಗಿ 9 ತಿಂಗಳಿಗೆ ಹುಟ್ಟುವಂಥ ಮಕ್ಕಳು ಆರೋಗ್ಯವಾಗಿರ್ತಾರೆ, ಅಥವಾ ಪ್ರೀ ಮೆಚ್ಯೂರ್ ಬೇಬೀಸಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ. ಲೈಕ್ ಇದು ನಿಜಾನಾ ಡಾಕ್ಟರ್, ಅಥವಾ ಪ್ರೀ ಮೆಚ್ಯೂರ್ ಬೇಬೀಸಲ್ಲೂ ಕೂಡ ಅವರು ಕೂಡ ಅಂಥ ಮಗು ಕೂಡ ಹೆಲ್ದಿಯಾಗಿ ಇರುತ್ತಾ? ಓಕೆ, ಸಿ ಪ್ರೀಮೆಚ್ಯೂರ್ದು ಅರ್ಥ ಏನು?
ಅವ್ರದ್ದು ಮೆಚ್ಯೂರಿಟಿ ಆಗೋ ಮುಂಚೆ, ಅಂದರೆ ಪೂರ್ತಿ ಬೆಳವಣಿಗೆ ಆಗೋ ಮುಂಚೆ ಯಾವುದೋ ಕಾರಣಕ್ಕೆ ಅವರು ಹೊರಗಡೆ ಬಂದಿದ್ದಾರೆ, ಈ ವರ್ಲ್ಡ್ಗೆ ಬಂದಿದ್ದಾರೆ. ಸೊ ಲಾಸ್ಟ್ 1 month ಇನ್ ದ ಬಾಡಿ, ಆ 8ನೇ ತಿಂಗಳಿಂದ 9ನೇ ತಿಂಗಳವರೆಗೂ ತುಂಬಾ ಚೇಂಜಸ್ ಇರುತ್ತೆ. ಮಗುದು ವೆಯ್ಟ್ ಗೇನ್ ಜಾಸ್ತಿ ಇರುತ್ತೆ, ಫ್ಯಾಟ್ ಎಲ್ಲ ಜಾಸ್ತಿ ಆಗುತ್ತೆ, ಲಂಗ್ಸ್ ಡೆವಲಪ್ ಆಗುತ್ತೆ, ಹಾರ್ಟ್ ಡೆವಲಪ್ ಆಗುತ್ತೆ. ಸೊ ಇದೆಲ್ಲ ನ್ಯಾಚುರಲ್ ಪ್ರಾಸೆಸ್ ಶರೀರ ಒಳಗಡೆ ಆಗ್ತಾ ಇರುತ್ತೆ ತಾಯಿಯಿಂದ ಸಪೋರ್ಟ್ ಜೊತೆ. ಈಗ ಬೇಗ ಹುಟ್ಟಿದರೆ ಇದೆಲ್ಲ ನಾವೇ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ಮಾಡಬೇಕು. ವಿ ಕೆನಾಟ್ ಮ್ಯಾಚ್ ಗಾಡ್, ವಿ ಕೆನಾಟ್ ಮ್ಯಾಚ್ ನೇಚರ್. ಎಷ್ಟು ಬ್ಯೂಟಿಫುಲ್ ಆಗಿ ಇದೆಲ್ಲ ನಮಗೆ ಗೊತ್ತಾಗೋದೇ ಇಲ್ಲ, ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿ ಅದು ಒಳಗಡೆ ಆಗುತ್ತೆ. ಆದರೆ ಮಗು ಬೇಗ ಹುಟ್ಟಿದರೆ ನಾವು ಆ ಒಂದು ಪ್ರಯತ್ನ ಮಾಡ್ಬೋದು. ಅದಕ್ಕೆ ನಿಯೋನೇಟಲ್ ICU, NICU ಅಂತ ಹೇಳ್ತೀವಿ. ಅಲ್ಲಿ ಫಸ್ಟ್ ಥಿಂಗ್ ಏನು, ಬೆಚ್ಚಗಿರಬೇಕು ಆ ಎನ್ವೈರ್ಮೆಂಟ್. ಅದಕ್ಕೋಸ್ಕರ ಇನ್ಕ್ಯುಬೇಟರಲ್ಲಿ, ವಾರ್ಮರಲ್ಲಿ ಇಡ್ತೀವಿ. ಈಗ 7 monthsಲ್ಲಿ 8 monthsಲ್ಲೇ ಹುಟ್ಟುತ್ತೆ ಮಗು. ಸೊ ಫಸ್ಟ್ ಅಲ್ಲಿ ಇಡ್ತೀವಿ, ಯಾಕಂದರೆ ಅವ್ರ ಸ್ಕಿನ್ ತುಂಬ ಥಿನ್ನಾಗಿರುತ್ತೆ, ಅವ್ರಿಗೆ ಹಾಲು ತಡೆಯೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನ್ಯೂಟ್ರಿಷನ್ IV ಕೊಡ್ತೀವಿ. 3ನೇದು ಶ್ವಾಸಕೋಶ ಪೂರ್ತಿ ಬೆಳವಣಿಗೆ ಆಗಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಆಕ್ಸಿಜನ್, ಒಂದು CPAP ಅಂತ ಕೆಲವು ಮೆಡಿಸಿನ್ಸ್ ಲಂಗ್ಸ್ ಒಳಗಡೆ ಹಾಕ್ತೀವಿ. ಆ್ಯಂಡ್ ಅವ್ರದ್ದು ಕರಳು ಡೈಜೆಸ್ಟ್ ಆಗೋವರೆಗೂ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಅವ್ರಿಗೆ ಕಾಯಿಲೆ ಇದೆ, ಅವ್ರಿಗೆ ವೀಕ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರ ಮೆಚೂರಿಟಿಗೆ ಅವ್ರು ಕರೆಕ್ಟಾಗಿದ್ದಾರೆ, ಬಟ್ ಅವ್ರು ಬೇಗ ಬಂದುಬಿಟ್ಟಿದ್ದಾರೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅದಕ್ಕೆ ಪ್ರೀಟರ್ಮ್ ಮದರ್ಸ್ಗೆ, ಅಂದರೆ ಯಾವ ಪ್ರೀಟರ್ಮ್ ಬೇಬಿಯ ಅವ್ರದ್ದು ತಾಯಿ ಮತ್ತು ತಂದೆಗೆ ಭಾಳಷ್ಟು ಸಪೋರ್ಟ್ ಬೇಕು. ಬಿಕಾಸ್ ಅವ್ರಿಗೆ ಯಾವಾಗಲೂ ಆ ಟೆನ್ಷನ್ ಇರುತ್ತೆ, ಓ ನಮ್ಮ ಮಗು ತುಂಬ ಚಿಕ್ಕದಿದೆ, ಬರೀ 800 grams, ಬರೀ 1 kg, ಹೇಗಾಗುತ್ತೆ ಅಂತ. ಆವಾಗ ನಾವು ತೋರಿಸ್ತೀವಿ, ನೋಡಿ ಈ ಮಕ್ಕಳೆಲ್ಲ ಚೆನ್ನಾಗಾಗಿದ್ದಾರೆ, ಸೊ ಧೈರ್ಯವಾಗಿರಿ ಅಂತ. ಆವಾಗ ಅವ್ರಿಗೆ ಪ್ರೋತ್ಸಾಹನೇ ಇರುತ್ತೆ. ಅಂದರೆ ಮಾನಸಿಕವಾಗಿ ಅವರನ್ನ ಒಂದು ರೀತಿಯಲ್ಲಿ ಅವರಿಗೆ ಸ್ಟ್ರೆಂತನ್ನು ಕೊಡಬೇಕು. ಡಾಕ್ಟರ್, ಈ ನವಜಾತ ಶಿಶುಗಳಿಗೆ ಅಥವಾ ನ್ಯೂ ಬಾರ್ನ್ ಬೇಬೀಸ್ ಅಂತ ಹೇಳ್ತೀವಿ, ಈ ಮಕ್ಕಳಿಗೆ ನಿದ್ದೆ ಎಷ್ಟು ಹೊತ್ತು ಬೇಕಾಗುತ್ತೆ? ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ, ಜಾಸ್ತಿ ಹೊತ್ತು ನಿದ್ದೆ ಮಾಡಿದಾಗ ಮಿಡ್ಲಲ್ಲಿ ಮಗುವಿಗೆ ಏನಾದರೂ ಎದೆ ಹಾಲು ಕೊಡೋದಕ್ಕೆ ಎಬ್ಬಿಸ್ಬೇಕಾ, ಆ ಒಂದು ಡೌಟ್ಸ್ ಇರುತ್ತೆ. ಸೊ ಆ ರೀತಿ ಎಬ್ಬಿಸ್ಬೋದಾ? ಎಷ್ಟು ಗಂಟೆ ನಿದ್ದೆ ಬೇಕಾಗುತ್ತೆ ಮಕ್ಕಳಿಗೆ? ಸೊ ಅಗೇನ್ ಅದು ಟೈಮ್ ಡಿಪೆಂಡೆಂಟ್ ಆನ್ ದ ಟೈಮ್. ಫಾರ್ ಎಕ್ಸಾಂಪಲ್, ಫಸ್ಟ್ ಫ್ಯೂ ವೀಕ್ಸಲ್ಲಿ ಆಲ್ಮೋಸ್ಟ್ 16 to 18 hours, ಅಂದರೆ 18 ಗಂಟೆವರೆಗೂ ಮಗು ಬರೀ ನಿದ್ದೆ ಮಾಡುತ್ತೆ. ದಟ್ ಈಸ್ ನಾರ್ಮಲ್. 3 months ಆದಮೇಲೆ ಅವರು ಎಲ್ಲ ಎನ್ವೈರ್ಮೆಂಟನ್ನು ನೋಡ್ತಾ ಇರುತ್ತೆ, ಸ್ವಲ್ಪ ತಾಯಿ ಜೊತೆ ಊ ಅಂತ ಕೂಗಾಡುತ್ತೆ. ಸೊ ದಟ್ ಈಸ್ ಡಿಫ್ರೆಂಟ್. ಸೊ ನೀವು ಕೇಳಿದ ಪ್ರಶ್ನೆ ಎಬ್ಬಿಸ್ಬೇಕಾ ಅಂತ. ಆ್ಯಕ್ಚುಲಿ ಫೀಡಿಂಗ್, ಡಿಮ್ಯಾಂಡ್ ಫೀಡಿಂಗ್ ಅಂತ, ಮಗು ಯಾವಾಗ ಡಿಮ್ಯಾಂಡ್ ಮಾಡುತ್ತೋ ಆವಾಗ ನಾವು ತಾಯಿ ಹಾಲು ಕೊಡಬೇಕು. ದಟ್ ಈಸ್ ದ ಕರೆಕ್ಟ್ ವೇ ಆಫ್ ಫೀಡಿಂಗ್. ಆ್ಯಂಡ್ ಯೂಶಲಿ ಚಿಕ್ಕ ಮಕ್ಕಳು 1.5-2 hours ಡಿಮ್ಯಾಂಡ್ ಮಾಡ್ತಾರೆ. ಕೆಲವು ಮಕ್ಕಳು ತುಂಬ ಟಯರ್ಡ್ ಆಗಿರ್ತಾರೆ, ಇಲ್ಲ ಪೂರ್ತಿ ಹಾಲು ತಗೊಳ್ಳಲ್ಲ. ಆ ಟೈಮಲ್ಲಿ 3 hours 4 hours ಅವ್ರು ನಿದ್ದೆ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಅವ್ರನ್ನ ಬಿಡಬಾರ್ದು. ಡೇ ಟೈಮಲ್ಲಿ ವಿದಿನ್ 3 hours, ಫಸ್ಟ್ ಫ್ಯೂ ವೀಕ್ಸಲ್ಲಿ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ವೆಯ್ಟ್ ಗೇನ್ಗೆ. ಸೊ ಡೇ ಟೈಮಲ್ಲಿ ವಿದಿನ್ 3 hours ನಾವು ಎಬ್ಬಿಸ್ಬೇಕು, ನಾವು ಸ್ವಲ್ಪ ಹಾಲನ್ನು ಕೊಡಬೇಕು. ಆ್ಯಂಡ್ ನೈಟ್ ಟೈಮಲ್ಲಿ ಮ್ಯಾಕ್ಸಿಮಮ್ 4 hours. ನಾವು ಹಾಗೆ ಬಿಟ್ಟಿದ್ರೆ ಬ್ಲಡ್ ಶುಗರ್ ಡೌನ್ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಫಸ್ಟ್ 1 month ನಾವು ಈ ಎಕ್ಸ್ಟ್ರಾ ಎಫರ್ಟ್ ನೋಡಬೇಕು. ಅದಾದಮೇಲೆ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ. ಅಂದರೆ ಅಷ್ಟು 3 ಗಂಟೆ ಅಷ್ಟೊತ್ತು ನಿದ್ದೆ ಮಾಡ್ಬೋದು, ಡೇ ಟೈಮಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ಡಾಕ್ಟರ್, ಈಗ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರ ಬಗ್ಗೆ, ಸೊ ದಿನದಲ್ಲಿ ಸ್ನಾನ ಮಾಡಿಸ್ಬೇಕು ಅಥವಾ ವಾರಕ್ಕೆ, ಲೈಕ್ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಇಷ್ಟು ಸಣ್ಣ ಮಕ್ಕಳಿಗೆ ದಿನಕ್ಕೆ 2 ಸತಿ ಮಾಡಿಸ್ಬೇಕಾ, 1 ಸತಿ ಮಾಡಿಸ್ಬೇಕಾ ಅಂತ. ಸೊ ಅದನ್ನು ಸ್ನಾನ ಮಾಡಿಸುವಂಥ ಸರಿಯಾದ ವಿಧಾನ ಹೇಗಿರುತ್ತೆ ಡಾಕ್ಟರ್? ಕೆಲವರು ಎಣ್ಣೆ ಹಚ್ತಾರೆ, ಸೊ ಇದ್ರ ಬಗ್ಗೆ. ಓಕೆ, ಸೊ ಡೆಫಿನೆಟ್ಲಿ ಸ್ನಾನ ಮಾಡೋದು ಒಳ್ಳೆ ಹ್ಯಾಬಿಟ್. ಆ್ಯಂಡ್ ನಾವು ದಿನ ಸ್ನಾನ ಮಾಡಿಸಲೇಬೇಕು. ಆ್ಯಕ್ಚುಲಿ ಎಷ್ಟೊಂದು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ ಅದನ್ನು. ಆ ನೀರು ಅವ್ರ ಶರೀರ ಮೇಲೆ ಹೋಗೋದು, ಫ್ಲೋಯಿಂಗ್ ವಾಟರ್ ಅಂತ ಹೇಳ್ತೀವಿ, ನಮ್ಮ ಇಂಡಿಯನ್ ಮೆಥಡ್. ಇವಾಗ ನಾನು ಲಂಡನ್ನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅವ್ರದ್ದು ಸ್ನಾನನೇ ಬೇರೆ. ಅವ್ರು ಸುಮ್ಮನೆ ಒಂದು ಬಕೆಟಲ್ಲಿ ಕೂಡಿಸ್ತಾರೆ, ಅದರಲ್ಲಿ ದಟ್ ಈಸ್ ನಾಟ್ ದಟ್ ಗುಡ್. ಬಟ್ ನಮ್ಮದ್ರಲ್ಲಿ ನಾವು ಕಾಳು ಮೇಲೆ ಹಾಕಿ ನಾವು ಸ್ನಾನ ಮಾಡಿಸ್ತೀವಲ್ವ, ದಟ್ ಈಸ್ ಅ ವೆರಿ ನ್ಯಾಚುರಲ್ ಮೆಥಡ್ ಟು ಗಿವ್ ಬಾತ್ ಟು ದ ಬೇಬಿ. ಸೊ ದಟ್ ಈಸ್ ಫೈನ್. ಬಟ್ ಏನಂತಂದರೆ ಪ್ರತಿ ಸತಿ ನಾವು ತಲೆ ಸ್ನಾನ ಮಾಡಬಾರ್ದು. ಯಾಕೆಂದರೆ ಈ ಶೀತದ ಕಾಲದಲ್ಲಿ
ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಮೇ ಬಿ ವಾರಕ್ಕೆ 2 ಸತಿ ತಲೆ ಸ್ನಾನ ಮಾಡ್ಬೋದು. ಇಲ್ಲಾದರೆ ಕಿವಿ ಒಳಗಡೆ ಮೂಗೊಳಗಡೆ ಎಲ್ಲ ನೀರು ಹೋಗುತ್ತೆ. ಆ್ಯಂಡ್ ತಲೆ ಸ್ನಾನ ಮಾಡುವಾಗ ಫಸ್ಟೇ ತಲೆ ಮೇಲೆ ಹಾಕಬಾರ್ದು, ಯಾಕೆಂದರೆ ಹೀಟ್ ಲಾಸ್ ಜಾಸ್ತಿ ಆಗುತ್ತೆ. ಬಾಡಿ ಸರ್ಫೇಸ್ ಏರಿಯಾ ತಲೆಯಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಲಾಸ್ಟಲ್ಲಿ ಮಾತ್ರ ತಲೆಗೆ ನೀರು ಹಾಕಬೇಕು. ನೆಕ್ಸ್ಟ್ ನಿಮ್ಮ ಕ್ವೆಶ್ಚನ್ ಏನಂತಂದರೆ ಎಣ್ಣೆ ಹಚ್ಬೋದಾ ಅಂತ. ಇಟ್ ಈಸ್ ಅ ವೆರಿ ಗುಡ್ ಪ್ರಾಕ್ಟೀಸ್ ಎಣ್ಣೆ ಹಚ್ಚೋದು, ಎಸ್ಪೆಷಲಿ ಬಿಫೋರ್ ಬಾತ್. ನಾವು ಆ ಮಸಾಜಿಂಗ್ ಮಾಡ್ತೀವಲ್ವಾ, ಮಾಲಿಶ್ ಅಂತ ಹೇಳ್ತಾರೆ, ಮಸಾಜ್ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಅ ವೆರಿ ವೆರಿ ಗುಡ್ ವೇ ಟು ಸ್ಟಿಮ್ಯುಲೇಟ್ ದ ಬೇಬಿ. ಅವ್ರದ್ದು ಸ್ಟ್ರೆಂತ್, ಅವ್ರದ್ದು ಅದೊಂಥರ ಫಿಸಿಯೋಥೆರಪಿ ಥರ, ಅವ್ರದ್ದು ನರ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಮಾಲಿಶ್ ಅವರು ಮಾಡೋದು ಅದು ಬೇರೆ. ಬಟ್ ತಾಯಿನೇ ಮಾಡಿದರೆ, ಅಜ್ಜಿ ಮಾಡಿದರೆ ಅದರಲ್ಲಿ ಒಂಥರ ಇನ್ನೂ ಉತ್ಸಾಹ ಇರುತ್ತೆ. ದ ಬೇಬಿ ಲೈಕ್ಸ್ ಇಟ್ ಅ ಲಾಟ್. ಸೊ ಐ ಆಲ್ವೇಸ್ ಟೆಲ್ ಮೈ ಪೇರೆಂಟ್ಸ್, ನಾನು ನಮ್ಮ ಮಕ್ಕಳಿಗೆ ನಾನೇ ಮಾಡಿದ್ದೀನಿ. ಇಟ್ಸ್ ಸೋ ನೈಸ್. ಒಂಥರ ಬಾಂಡಿಂಗ್ ಇರುತ್ತೆ ತಾಯಿಗೆ ಮಗುಗೆ. ಸೊ ಹಾಗಾಗಿ ಮಸಾಜ್ ಮಾಡೋದು ಒಳ್ಳೆಯದು. ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ, ಇಂಟರ್ನೆಟಲ್ಲಿ ನೀವು ನೋಡ್ಬೋದು. ಕಾಲಿಂದ ಸ್ಟಾರ್ಟ್ ಮಾಡಿ ಅದು ಒಂದು ಸ್ಟಿಮ್ಯುಲೇಷನ್. ಸೊ ಮಸಾಜಿಂಗ್ ಟೈಮಲ್ಲಿ ನಾವು ನ್ಯಾಚುರಲ್ ಆಯಿಲ್ಸ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೋಕೋನಟ್ ಆಯಿಲ್ ಇಸ್ ದ ಬೆಸ್ಟ್ ಆಯಿಲ್. ಈಗ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸಲ್ಲಿ ರಿಸರ್ಚ್ ಮಾಡಿದರು ಯಾವ್ಯಾವ ಆಯಿಲ್ ಹಾಕ್ಬೋದು. ಕೆಲವು ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಅದೆಲ್ಲ ಹೇಳ್ತಾರೆ. ಬಟ್ ಕೋಕೋನಟ್ ಆಯಿಲ್ ಇಸ್ ದ ಬೆಸ್ಟ್. ಅದರಲ್ಲಿ ಇರೋ ನ್ಯೂಟ್ರಿಯೆಂಟ್ಸ್ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ಮಗುದು ವೆಯ್ಟ್ ಗೇನ್ನೂ ಜಾಸ್ತಿ ಆಗುತ್ತೆ. ಎರಡನೇದು, ಬರೀ ನೀರು ಹಾಕ್ತಾ ಇದ್ದರೆ ಹಾರ್ಡ್ ವಾಟರ್ ಇರುತ್ತಲ್ವ, ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಬಟ್ ಎಣ್ಣೆ ಹಚ್ಚಿಬಿಟ್ಟು ನಾವು ಸ್ನಾನ ಮಾಡಿದರೆ ಸ್ಕಿನ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಎಸ್, ಇಟ್ ಈಸ್ ಅ ಗುಡ್ ಹ್ಯಾಬಿಟ್ ಆ್ಯಂಡ್ ವಿ ಲೈಕ್ ಟು ಕಂಟಿನ್ಯೂ ಇಟ್. ಆ್ಯಂಡ್ ಒನ್ಸ್ ಅ ಡೇ ಗಿವಿಂಗ್ ಬಾತ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈಗ ಆಗಲೇ ಹೇಳಿದ ಹಾಗೆ ನಾನು ಫಸ್ಟ್ ಬೇಬಿ ಯಾರಿಗೆ ಆಗಿರುತ್ತೆ, ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಮಗು ಮಲಗಿಲ್ಲ ಅಂತ ಹೇಳಿದರೆ ಟೆನ್ಷನ್ ಮಾಡ್ಕೋತಾರೆ, ಅಥವಾ ಮಧ್ಯರಾತ್ರಿಯಲ್ಲಿ ಮಗು ಹೇಳೋದ್ರಿಂದಾಗಿ ಸರಿಯಾಗಿ ನಿದ್ದೆ ಅವರಿಗೂ ಆಗಿರೋದಿಲ್ಲ. ಸೊ ಆ ಒಂದು ಒತ್ತಡ ಇರುತ್ತೆ, ಆ ಆಯಾಸ ಅವರಿಗಿರುತ್ತೆ. ಸೊ ಅದನ್ನು ಅವರು ಯಾವ ರೀತಿಯಾಗಿ ನಿರ್ವಹಿಸ್ಬೋದು? ಸೊ ಅವರಿಗೆ ಒಂದು ಸಲಹೆಯನ್ನು ಹೇಗೆ ಕೊಡ್ತೀರಾ ಡಾಕ್ಟರ್? ನೀವು ಕೆಲವು ಪ್ರಶ್ನೆ ಇಟ್ಸ್ ವೆರಿ ರೆಲೆವೆಂಟ್. ಈ ಟೈಮ್ಸ್ ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಇರ್ತೀವಿ ಅಲ್ವಾ, ಬರೀ ಹಸ್ಬೆಂಡ್ ವೈಫ್ ಆಮೇಲೆ ಅವರು ಸಡನ್ನಾಗಿ ಬಾಣಂತಿ ಆಗ್ತಾರೆ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲೀಸಲ್ಲಿದ್ವಿ. ಸೊ ಹಾಗಾಗಿ ನಮ್ಮ ಅಕ್ಕನ ಮಗಳು ಇಲ್ಲಾಂದರೆ ಅಣ್ಣನ ಮಗಳನ್ನ ನಾವು ಎತ್ತಿದ್ದೀವಿ, ನಾವು ನೋಡಿದ್ದೀವಿ, ಅವ್ರನ್ನ ಅಬ್ಸರ್ವ್ ಮಾಡಿದ್ದೀವಿ. ಈಗ ಹೇಗೆ ಅಂದರೆ ನಮ್ಮದು ಮಗು ಫಸ್ಟ್ ಟೈಮ್ ನಮ್ಮ ಮಗುನ ಮುಟ್ತಾ ಇದ್ದೀವಿ, ಅದು ನಮ್ಮದೇ ಮಗು. ಸೊ ಹಾಗಾಗಿ ಭಾಳಷ್ಟು ಸಪೋರ್ಟ್ ಬೇಕಾಗುತ್ತೆ ಅವ್ರಿಗೆ. ಸೊ ಒನ್ ಥಿಂಗ್ ಈಸ್, ಈಗ ಅಪಾರ್ಟ್ಮೆಂಟ್ಸಲ್ಲಿ, ಕಮ್ಯುನಿಟಿಯಲ್ಲಿ ನಾವು ಒಂದು ಸಪೋರ್ಟ್ ಗ್ರೂಪ್ ಅಂತ ಮಾಡ್ಬೋದು. ಎಷ್ಟೊಂದು ಜನ ಇವಾಗ ಫೋನ್ಸಲ್ಲಿ ಕಮ್ಯುನಿಟೀಸ್ ಇರುತ್ತಲ್ವ, ಸೋಷಲ್ ಮೀಡಿಯಾಯಿಂದ ಕಮ್ಯುನಿಟಿಯಿಂದ ಸಪೋರ್ಟ್ ತಗೋಬೋದು. ಬಟ್ ಕೆಲವೊಂದು ಟೈಮ್ ಟೆನ್ಷನ್ನೂ ಜಾಸ್ತಿ ಆಗುತ್ತೆ. ಅವರು ಎಲ್ಲ ಸಲಹೆ ಕೊಡ್ತಾರೆ ಆ್ಯಂಡ್ ಸಮ್ಟೈಮ್ಸ್ ಬೇಕಾಗಿರಲ್ಲ, ಅದು ಎವಿಡೆನ್ಸ್ ಬೇಸ್ಡೇ ಇರಲ್ಲ. ಅದಕ್ಕೆ ಬೆಸ್ಟ್ ಇಸ್ ಟು ಡಿಸ್ಕಸ್ ವಿತ್ ದ ಡಾಕ್ಟರ್ ಆ್ಯಂಡ್ ಟ್ರೈ ಟು ಬಿ ವಿತ್ ದ ಪೇರೆಂಟ್ಸ್. ಎಲ್ಡರ್ಲಿ ಸಪೋರ್ಟ್ ಇದ್ದರೆ ಅದು ಒಳ್ಳೆಯದು ತಾಯಿಗೆ. ಅಂದರೆ ಅಪ್ಪ ಅಮ್ಮನ ಸಪೋರ್ಟ್ ತಗೊಳ್ಳೋ ಅಂಥದ್ದು, ಸಂಬಂಧಿಕರು ಯಾರಾದರೂ ತುಂಬ ಹತ್ತಿರ ಅನ್ನಿಸಿದವರು, ಕ್ಲೋಸ್ ಇರೋರ ಹತ್ರ ಕೇಳಿದಾಗ ಅದು ಒಂದು ರೀತಿಯಲ್ಲಿ ಅವರಿಗೂ ರಿಲೀಫ್ ಅಂತ ಅನಿಸುತ್ತೆ. ಅಬ್ಸಲ್ಯೂಟ್ಲಿ. ಅಪ್ಪ ಅಮ್ಮ ನಾವು ಅತ್ತೆ ಮಾವ ಜೊತೆನೇ ಇದ್ವಿ ಆ ಟೈಮಲ್ಲಿ. ಸೊ ಎನಿಬಡಿ, ಎಲ್ಡರ್ಲಿ ಪೀಪಲ್ ವಿಲ್ ಸಪೋರ್ಟ್. ಅವ್ರಿಗೆ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗುತ್ತೆ ಏನಾಗಲ್ಲಮ್ಮ, ಇದು ಸುಮ್ಮನೆ ಅಳ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ ತಾಯಿಗೆ ಒಂಥರ ಪ್ರೋತ್ಸಾಹನೆ. ಸೊ ಅವ್ರಿಗೆ ಅನುಭವ ಇರೋ ಕಾರಣದಿಂದಾಗಿ ಅವರು ಆಬ್ವಿಯಸ್ಲಿ ಧೈರ್ಯವನ್ನು ಹೇಳ್ತಾರೆ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಅವರು ತಾಯಿಯಾದವರು ಮಾನಸಿಕವಾಗಿ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ತಾಯಿ ಈ ಫೇಸನ್ನು ತಂದೆ ಜೊತೆ ಎಂಜಾಯ್ ಮಾಡಬೇಕು. ಇದು ಒಂದು ಅದ್ಭುತವಾದ ಅವಕಾಶ. ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಟೆನ್ಷನ್ ಜೊತೆ ಅಲ್ಲ, ನಮ್ಮ ಮಗು ಜೊತೆ, ನಮ್ಮ ಫ್ಯಾಮಿಲಿ ಜೊತೆ. ಸೊ ಎಂಜಾಯ್ ಯೋರ್ ಮದರ್ಹುಡ್. ಓಕೆ, ನವಜಾತ ಶಿಶುವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು, ಅವರ ಆರೋಗ್ಯ ಸಮಸ್ಯೆ ಇದ್ದಾಗ ಹೇಗೆ ಗೊತ್ತಾಗತ್ತೆ, ಅದರಲ್ಲೂ ವಿಶೇಷವಾಗಿ ತಾಯಿಯ ಎದೆ ಹಾಲು ಮಗುವಿಗೆ ಯಾಕೆ ಮುಖ್ಯ, ಅದರಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಪೋಷಕಾಂಶಗಳಿರುತ್ತೆ, ಮತ್ತು ಮಗುವನ್ನು ನೋಡಿಕೊಳ್ಳುವಂಥದ್ದು ಎಲ್ಲ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಬಹುಶಃ ಈ ಒಂದು ನೀವು ಹೇಳಿರುವಂಥ ವಿಚಾರವನ್ನು ನೋಡಿದ್ರೆ ಖಂಡಿತವಾಗಿಯೂ ಕೂಡ ಯಾರಿಗೆ ಫಸ್ಟ್ ಬೇಬಿ ಆಗಿರುತ್ತೆ, ಸೊ ಮೊದಲ ಮಗು ಆಗಿರುತ್ತೆ, ಅವರಿಗೆ ಒಂದು ರೀತಿಯಾಗಿ ಧೈರ್ಯ ಸಿಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಈ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಥ್ಯಾಂಕ್ ಯು.
ನೋಡಿದ್ರಲ್ವಾ, ನವಜಾತ ಶಿಶುಗಳಿಗೆ ತಾಯಿಯ ಎದೆ ಹಾಲು ತುಂಬಾ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರನೇ ತಾಯಿಯ ಎದೆ ಹಾಲನ್ನು ಅಮೃತ ಅಂತ ಕೂಡ ಕರಿತೇವೆ. ಸೊ ಈ ಎಲ್ಲ ಮಾಹಿತಿಯನ್ನು ಕೂಡ ಡಾಕ್ಟರ್ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ನವಜಾತ ಶಿಶುಗಳ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು.